ಜಯಂತ್, ನಾನು ನಿಮ್ಮ ಸ್ನೇಹಜೀವಿ ಬಸವರಾಜ್. ನಮ್ಮ ಸ್ನೇಹಜೀವಿ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಸ್ನೇಹಜೀವಿ ಅಕಾಡೆಮಿ ಮತ್ತು ಎಸ್ ಸೋಲ್ಜರ್ ಅಕಾಡೆಮಿಯನ್ನು ಸೇರಿಸಿ ಎರಡೂ ಕೂಡ ಆಫ್ಲೈನ್ ಕ್ಲಾಸಸ್ಗಳ ಎಸ್ ಸೋಲ್ಜರ್ ಅಕಾಡೆಮಿ ವಿಜಯಪುರದೊಳಗೆ ಕ್ಲಾಸಸ್ಗಳ ನಡೀತಿರ್ತಾವ. ಆದ್ರೆ ನಾನು ರಜೆಗೆ ಬಂದಾಗ ಮಾತ್ರ ಅಲ್ಲಿ ಅಕಾಡೆಮಿ ಒಳಗೆ ಇರ್ತೀನಿ. ಇನ್ನುಳಿದ ಸಮಯದೊಳಗೆ ಡ್ಯೂಟಿ ಮ್ಯಾಗಿದ್ದಾಗ ನಾನು ವಿಡಿಯೋ ಎಲ್ಲ ಮಾಡಿ ಹಾಕ್ತಾ ಇರ್ತೀನಿ. ಆದಷ್ಟು ಏನೈತಿ ನಮ್ಮ ಹುಡುಗರಿಗೆ ಅನುಕೂಲ ಆಗಲಿ ಅಂತ ಹೇಳಿಕಿಂದ ಈಗಾಗಲೇ ಅಧ್ಯಾಯ 1 ಕೋಡಿಂಗ್ ಡಿ ಕೋಡಿಂಗ್ ಬಗ್ಗೆ ಹೇಳಿದ್ದೆ. ಅದರೊಳಗೆ 4 ಪಾರ್ಟ್ ಮಾಡಿ ಹೇಳಿದೆ. ಅದರೊಳಗೆ ಕ್ವಶನ್ ಪೇಪರು ಯಾವ ಅರ್ಥ ಬರ್ತಾವೆ ಎಂತ ತಿಸಿಂದ ಎಲ್ಲನೂ ಡಿಸ್ಕಷನ್ ಮಾಡಿ ಹಾಕಿದ್ದೆ. ಆದರೆ ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅಧ್ಯಾಯ 2ದೊಳಗೆ ನೋಡ್ಕೊಂತ ಹೋಗೋಣ. ಅಧ್ಯಾಯ 2ದೊಳಗೆ ಏನೈತಿ ನೋಡ್ರಪ್ಪ, ಯಾವುದಂತಂದ್ರೆ ಸರಣಿಗಳು. ಅಧ್ಯಾಯ 2 ಅಂದರೆ ಇವತ್ತು ನಾವು ಡಿಸ್ಕಷನ್ ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಸರಣಿಗಳ ಬಗ್ಗೆ ಹೇಳ್ಬೇಕಂತ ಮಾಡಿ. ಅತಿ ಹೆಚ್ಚಾಗಿ ಕೋಡಿಂಗ್ ಡಿ ಕೋಡಿಂಗ್ ಮತ್ತು ಸರಣಿಗಳು ಸಾಮ್ಯತೆಗಳು ಅಂದ್ರೆ ಒಂದಕ್ಕೊಂದು ಸಂಬಂಧ ಇರ್ತಕ್ಕಂಥದ್ದು ಈ ಥರ ಪ್ರಶ್ನೆಗಳು ಬರ್ತಾವ ಅಂದ್ಮ್ಯಾಗ ನಾವು ಇದ್ರೊಳಗೆ ಯಾಕೆ ಮಾರ್ಕ್ಸನ್ನು ಬಿಟ್ಟು ಕೊಡ್ಬೇಕು? ಇವು ಹೆಂಗೆ ಅನಿಸ್ತಾವ ಅಂದ್ರೆ ನೋಡಕ್ಕೆ ಈಜಿ ಅನಿಸ್ತಾವ, ಆದ್ರೆ ಏನತ್ತಿಲ್ಲ ಅಷ್ಟ ಸ್ವಲ್ಪ ಡಿಫಿಕಲ್ಟ್ ಕೈ ಇರ್ತಾನೆ. ಅದಕ್ಕಾಗಿ ನಾವು ಏನು ಮಾಡ್ಬೇಕಂತಂದ್ರೆ ಅದನ್ನ ಚಂದಂಗಿ ತಿಳ್ಕೊಂಡ್ಬಿಡ್ಬೇಕು. ಕೆಲವೊಂದಿಷ್ಟ ನಾವು ಭಾಳ ದಿನ ಆಯ್ತು ಈಗ ಬಿಟ್ಟ ಹೇಳ್ಬೇಕಾದ್ರೆ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಾಗಿರ್ತಾವ. ಅದನ್ನೆಲ್ಲನೂ ಕರೆಕ್ಷನ್ ಮಾಡ್ಕೊಂತ ನಿಮಗೆ ಒಂದ್ಸಲ ಹೇಳಿದ ಬಳಕ ತಿಳಿಸಿದ ಮ್ಯಾಗ ಎಕ್ಸಾಂಪಲ್ ಅದೇ ಥರ ಬಿಡ್ಸಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕಾಗಿ ನಾನು ಹೇಳೋದೇನಪ್ಪ ಅಂತಂದ್ರೆ ಸರಣಿಗಳನ್ನು ನಾವು ಅಧ್ಯಯನ ಮಾಡೋಕ್ಕಿಂತ ಮುಂಚೆ ಸರಣಿ ಅಂದ್ರೆ ಏನು, ಅದರೊಳಗೆ ಯಾವ್ಯಾವ ಭಾಗಗಳು ಬರ್ತಾವ, ಯಾವ ರೀತಿ ಅದನ್ನು ನಾವು ಬಿಡಿಸ್ಬೇಕಾ, ಅದ್ರ ಬಗ್ಗೆ ಪೂರ್ತಿ ಡಿಸ್ಕಷನ್ನ ಇವತ್ತು ಮಾಡೋಣ. ನಾನು ಮಾಡಕತ್ತಿರ್ತಕ್ಕಂಥ ವಿಡಿಯೋಗಳು ನಿಮ್ಗೆ ಯೂಸ್ಫುಲ್ ಅನ್ಸಕತ್ತಿದ್ರೆ ನಿಮ್ಗೆ ಏನಾದರೂ ಕ್ಲಾಸ್ ತಿಳಿಯಾಕತ್ತಿದ್ರೆ ಹಂಗೆ ಕಮೆಂಟ್ ಮಾಡ್ತಾ ಬರ್ರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮತ್ತು ಮಗಲ್ಕಿರೋ ಗಂಟೆ ವಿಡಿಯೋನ ಬಿಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೆಕ್ಸ್ಟ್ ಕ್ಲಾಸದ ಬಗ್ಗೆ ನಾನು ವಿಡಿಯೋ ಅಪ್ಲೋಡ್ ಹಾಕಿದಾಗ ನಿಮ್ಗೆ ನೋಟಿಫಿಕೇಶನ್ ಮೂಲಕ ನಿಮ್ಗೆ ವಿಡಿಯೋ ಬರ್ತೈತೆ. ಅದಕ್ಕಾಗಿ ಏನೈತಿಲ್ಲ ಆದಷ್ಟು ಏನೈತಿ ಸಬ್ಸ್ಕ್ರೈಬ್ ಮಾಡಿ ಮಗಲ್ಕಿರೋ ಗಂಟೆ ಹೊಡ್ರಿ. ಹಂಗೆ ಏನೈತಿ ಕಮೆಂಟ್ ಹಾಕಿರಿ. ನಾನು ಕೊಡುವಂಥ ಕ್ಲಾಸ್ಗಳು ನಿಮ್ಗೆ ಇಷ್ಟ ಆಗತೈತಿ ತಿಳಿಯಾಕತೈತಿ ಅಂತಂದ್ರೆ ನಾನು ಕೂಡ ಇನ್ನಷ್ಟೇ ಹುಮ್ಮಸ್ ಹೆಚ್ಚಾಕೈತಿ. ಹೆಚ್ಚಿಗೆ ಕ್ಲಾಸನ್ನು ತಿಳಿಸ್ಬೇಕಂತೇಶಿಂದ ಮನಸ್ಸಿಗೆ ಖುಷಿ ಆಗತ್ತಲ್ಲ. ಓಕೆ, ಅಷ್ಟೊಂದು ಪರ್ಫೆಕ್ಟ್ ಸರ್ ಅಂತ ಅಲ್ಲ, ಆದರೂ ಕೂಡ ಪರ್ಫೆಕ್ಟ್ ಮಾಡಿಸೋ ಕೆಲಸ ನಾನು ಮಾಡ್ತೀನಿ. ಯಾಕಂದ್ರೆ ನಮ್ಮ ಸರ್ ನನಗೆ ಯಾವ ಥರ ಪರ್ಫೆಕ್ಟ್ ಮಾಡಿಸಿದ್ರಲ್ಲ, ಯಾಕಂದ್ರೆ ಸಣ್ಣ ವಯಸ್ಸೊಳಗೆ ನಮಗೂ ಕೂಡ ಏನೂ ತಿಳಿತಿದ್ದಿಲ್ಲ. ಅಂದ್ರೆ 18-20 ವಯಸ್ಸು ಒಳಗಡೆ ನಾವು ಕೂಡ ಕ್ಲಾಸಿಗೆ ಹೋಗಿ ಅವಾಗ ತಿಳ್ಕೊಂಡಾರದ್ವಿ. ಈಗ ನೋಡ್ಕೊಡ್ರಿ ಸರಣಿಗಳ ಬಗ್ಗೆ ಸ್ಟಾರ್ಟ್ ಮಾಡೋಣ. ಕತ್ತಿ ಅಂತ ಹಂಗೆ ನಡ್ಬಾರ್ದು ಕೇಳ್ಕೊತ ಹೋಗೋಣ. ಓಕೆ, ಸರಣಿಗಳಂದ್ರೆ ಏನ ಮೇನ್ ಆಗಿ ನಾವು ತಿಳ್ಕೊಳ್ಬೇಕಾಗಿದ್ದು ಸರಣಿಯದ ಅರ್ಥ ಏನ ಅಂದ್ರೆ ಸರಣಿಗೆ ಏನು ಅರ್ಥ ಐತಿ. ಅಕ್ಷರಗಳಲ್ಲಿನ ಅಥವಾ ಸಂಖ್ಯೆಗಳ ಕ್ರಮಬದ್ಧ ಜೋಡಣೆಯನ್ನ ಸರಣಿ ಎನ್ನುವರು. ಅಕ್ಷರಗಳಲ್ಲಿ ಅಥವಾ ಸಂಖ್ಯೆಗಳ ಕ್ರಮಬದ್ಧ ಜೋಡಣೆ ಅಂದ್ರೆ ಏನೈತಿ, ಅದು ನಂಬರ್ ಆಗಿರ್ಬೋದು ಅಥವಾ ಇಂಗ್ಲಿಷ್ ವರ್ಣಮಾಲೆಗಳ ಒಂದು ಅಕ್ಷರಗಳಾಗಿರ್ಬೋದು. ಅದನ್ನ ಜೋಡಣೆ ಏನು ಮಾಡಿರ್ತಾನಲ್ಲ, ಅದನ್ನ ಏನು ಕಂಟಿನ್ಯೂ ಆಗಿ ಮಾಡ್ಕೊಂತ ಹೋಗಿರ್ತಾನಲ್ಲ, ಅದಕ್ಕೇನೈತೆ ಅಂದ್ರೆ ಸರಣಿಗಳು ಅಂತಾರ. ಈಗ ಹೋಗಿರ್ತಕ್ಕಂಥದ್ದು ಹೇಳ್ತೀನಿ ಅದು ಮುಂದೆ ಯಾವ ಥರ ಬರೋದಂತ. ಈ ಸರಣಿ ಒಳಗಂತ್ರ ನಾವು 3 ಪ್ರಕಾರವಾಗಿ ನೋಡ್ಕೋಬಹುದು. ಸಾಕಷ್ಟು ಥರ ಬರ್ತಿರ್ತಾವ, ಅದನ್ನ ನೆಕ್ಸ್ಟ್ ಹೇಳ್ತೀನಿ. ಈಗ ನೋಡ್ಕೋಬಹುದು ಸರಣಿಗಳ ಒಳಗೆ ಯಾವ್ಯಾವ ಥರ ಬರ್ತಾವಪ್ಪ ಅಂತಂದ್ರೆ ಮೂಲಾಕ್ಷರ ಸರಣಿಗಳು ಅಂದ್ರೆ ಇಂಗ್ಲಿಷ್ ವರ್ಣಮಾಲೆಗಳ ಸರಣಿಗಳು ಬರ್ತಾವ. ಸಂಖ್ಯಾ ಸರಣಿಗಳು, ಸಂಖ್ಯಾ ಅಂದ್ರೆ ನಂಬರ್ಗಳ. ಇದ್ರೊಳಗೆ ಏನೇನು ಬರ್ಬೋದು, ಕೋಡಿಂಗ್ ಸರಣಿಗಳು, ಡಿ ಕೋಡಿಂಗ್ ಸರಣಿಗಳು. ಏನು ಅದು ಕೋಡಿಂಗ್ ಡಿ ಕೋಡಿಂಗ್ ಏನು ಮಾಡಿರಲ್ಲ ಅದೇ ಥರನೂ ಸರಣಿಗಳ ಕಂಟಿನ್ಯೂ ಆಗಿರ್ತಾವ ಮತ್ತು ಸಂಖ್ಯೆಗಳನ್ನು ಕಂಟಿನ್ಯೂ ಆಗಿರ್ತಾವ. ಅದ್ರೊಳಗೆ ಮಿಶ್ರ ಸರಣಿ ಅಂತ ಬರುತ್ತೆ. ಮಿಶ್ರ ಸರಣಿ ಅಂದ್ರೆ ಏನ ಮಿಕ್ಸ್ ಮಾಡಿರ್ತಾನ ಅಂದ್ರೆ ಈಗ ಒಂದ ಸರಣಿ ಕಂಟಿನ್ಯೂ ಮುಂದೆ ಹೋಗಿರ್ತೈತೆ, ಅದ್ರ ನಡಬಾರ್ಕೊಂದು ಬೇರೆ ಅಕ್ಷರ ತಂದಿಟ್ಟಿರ್ತಾನ. ಅದ್ರ ನಡಬಾರ್ಕೊಂದು ಬೇರೆ ನಂಬರ್ ತಂದಿಟ್ಟಿರ್ತಾನ. ಆ ಥರ ಬರ್ತಾವ. ಅದನ್ನೆಲ್ಲನೂ ಎಕ್ಸಾಂಪಲ್ ಮೂಲಕ ತಿಳ್ಸ್ಕೊಂತ ಏನು ಹೋಗ್ತೀನಿ, ಅವಾಗ ನಿಮಗೆಲ್ಲನೂ ಅರ್ಥ ಆಗತ್ತೆ. ಓಕೆ, ಈಗ ಅಕ್ಷರ ಸರಣಿಗಳು ಫಸ್ಟಿಗೆ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಅಂದ್ರೆ ಮೂಲಾಕ್ಷರ ಸರಣಿ, ಅಕ್ಷರ ಸರಣಿ ಎಲ್ಲ ಒಂದ. ನಾನು ಹೇಳಕತ್ತಿದ್ದು ಏನೈತಿ ಮೂಲಾಕ್ಷರ ಸರಣಿಗಳು. ಓಕೆ, ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಕ್ವಶನ್ಗಳನ್ನು ಯಾವ ಥರ ಕೊಡ್ತಾನು, ಕೊಟ್ಟಿರುವ ಸರಣಿಗಳನ್ನು ಪೂರ್ಣಗೊಳಿಸುವುದು ಅಥವಾ ಸರಣಿಯ ಬಿಟ್ಟ ಸಂಖ್ಯೆಯನ್ನು ಕಂಡುಹಿಡಿಯಿರಿ, ಸರಣಿಯಲ್ಲಿನ ತಪ್ಪು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇದನ್ನು ಕರೆಕ್ಟಾಗಿ ಮೊದಲು ತಿಳ್ಕೊಬೇಕು ನಾವು. ಅಂದ್ರೆ ಫಸ್ಟಿಗೆ ಕ್ವಶನ್ ನೇರ ಪ್ರಶ್ನೆ ಬಂದೈತೆ ಅಂದ ಬಳಕ ಅಲ್ಲಿ ಏನು ನಮ್ಗೆ ಗೊತ್ತಾಗಬೇಕಂದ್ರೆ ಇದು ಕೊಟ್ಟಿರೋ ಸರಣಿ ಪೂರ್ಣ ಮಾಡೋದೈತೆ ಅಥವಾ ಏನು ಬಿಟ್ಟು ಹೋಗಿರ್ತಾನಲ್ಲ ಅದನ್ನು ಫಿಲ್ ಮಾಡ್ಬೇಕಾಗೈತೆ. ಮುಂದೇನೈತಿ ಕಂಟಿನ್ಯೂ ಸರಣಿ ಕೊಟ್ಟಾನ ಅಂದ ಬಳಕ ಅದ್ರಾಗ ಯಾವ ಅಕ್ಷರ ತಪ್ಪೈತೆ ಅಂತ ಕೇಳ್ತಾನ, ಅದನ್ನು ಕೂಡ ಇಂಡಿಕೇಟ್ ಮಾಡ್ಬೇಕಾಗತ್ತೆ. ಅದಕ್ಕೆ ಒಂದೊಂದಾಗಿ ನಾನು ಸ್ಟೆಪ್ ವೈಸ್ ಹೇಳ್ಕೊತ ಹೋಗ್ತೀನಿ. ಫಸ್ಟಿಗೆ ಏನು ಸ್ಟಾರ್ಟ್ ಮಾಡೋಣ, ಅಕ್ಷರ ಸರಣಿಗಳ. ಅಕ್ಷರ ಸರಣಿಗಳನ್ನ ನಾವು ನೋಡೋಣ. ಈಗ ಇದನ್ನೇನೈತಿಲ್ಲ ಇಲ್ಲಿ
ತೊಗೊಂಬರ್ತೀನಿ ನೋಡ್ರಿ ಕೆಳಗಡೆ. ಸೊ ನಮಗೆ ಬೇಕಾಗಿದ್ದು ಏನಪ್ಪ ಅಂತಂದ್ರೆ ಅಕ್ಷರ ಸರಣಿಗಳು. ಸೊ ಅಕ್ಷರ ಸರಣಿಗಳ ಬಗ್ಗೆ ಇವತ್ತು ನೋಡೋಣ. ಸೊ ಅಕ್ಷರ ಸರಣಿಗಳು ಹೆಂಗೆ ಬರ್ತಾವ ತಿಳಿತು. ಅಕ್ಷರ ಸರಣಿಗಳಂದ್ರ ಒಂದ್ರ ಮುಂದೆ ಒಂದು ಕಂಟಿನ್ಯೂ ಆಗಿರ್ತಕ್ಕಂಥದ್ದು. ಸೊ ಇಲ್ಲೇನೈತಿ ತೋರಿಸ್ತೀನಿ, ನೋಡ್ಕೊಂತ ಹೋಗ್ಬಿಡ್ರಿ. ಉದಾಹರಣೆಗಳ ನಿನಗೆ ತಿಳಿಯುವ ರೀತಿ ಒಳಗೆ ಏನೈತಿ ಸಿಂಪಲ್ ಆಗಿ ನಾನು ಬರೆದಿದ್ದೀನಿ. ಅದಕ್ಕೇನತ್ಲ ನೀವು ತಿಳ್ಕೊಬೇಕು ಮೊದಲ ಅಕ್ಷರ ಸರಣಿಗಳದ್ದು ಏನೈತಿ ಯಾವ ಥರ ಬರ್ತಾವ ಉದಾಹರಣೆಗಳ ಅದನ್ನೆಲ್ಲನೂ ನೋಡ್ಕೋರಿ. ಸೊ ಎ ನಂತರ ಏನು ಬರ್ತೈತಿ, ಎ ನಂತರ ಬಿ ಅಂದ್ರೆ ಪ್ಲಸ್ ಪ್ಲಸ್ 1, ಮುಂದೆ ಬಿ ನಂತರ ಸಿ. ಸೊ ಬಿ ನಂತರ ಏನೈತಿ ಸಿ ಪ್ಲಸ್ 1, ಸಿ ಆದ ಬಳಿಕ ಡಿ ಪ್ಲಸ್ 1. ಸೊ ಹಂಗಂದ್ರೆ ಇಲ್ಲಿ ಏನು ಬರ್ಬೇಕಾಗೈತ್ರಿ, ಸೊ ಇಲ್ಲಿ ಏನು ಬರ್ಬೇಕಾಗೈತೆ ಅಂದ್ರೆ ಇ ಬೇಕಾ. ಸೊ ಇ ಇಲ್ಲಿ ಬರ್ತೈತೆ. ಸೊ ಇದನ್ನ ನಾವು ಮೊದಲು ಗುರುತಿಸ್ಕೋಬೇಕ ತಿಳ್ತಾ. ಸೊ ಇಲ್ಲಿ ಏನು ಬರ್ತೈತೆ ಅಂದ್ರೆ ಇ ಅಂತ ಹೇಳಿಂದ ಅಂದ್ರೆ ಇದೇನೋ ಪ್ಲಸ್ 1 ಮಾಡ್ಕೋತ ಹೋಗ್ಯಾನ. ಓಕೆ, ಸೊ ಇಲ್ಲಿ ಪ್ಲಸ್ 1 ಮಾಡ್ಕೋತ ಹೋಗ್ಯಾನ ತಂದ ಬಳಿಕ ಮುಂದೆ ಏನು ಮಾಡ್ಬೋದು, -1 ಮಾಡ್ಬೋದು. ಇಷ್ಟ್ರ ಮ್ಯಾಗ ತಿಳ್ಕೊಂಬಿಡ್ಬೇಕು ನೀವು. ಅಂದ್ರೆ ಇದೇ ಒಂದು ಎಕ್ಸಾಂಪಲ್ ಅಂತ ನಿಮಗೆ ಎಲ್ಲಾನು ತಿಳಿಸ್ಬಿಡ್ತೀನಿ ನಾನು. ಓಕೆ, ಪ್ಲಸ್ 1 ಮಾಡ್ಯಾನ, ಸೊ -1 ಮಾಡ್ಬೋದು ಮುಂದೆ. ಸೊ +2 +4 +6 +8 ಅಂದ್ರೆ ಸಮ ಸಂಖ್ಯೆಗಳ ಸರಣಿಯನ್ನ ಪ್ಲಸ್ ಮಾಡ್ಕೊಂತ ಹೋಗ್ಬೋದು. ಎಕ್ಸಾಂಪಲ್ ನಾನು ಬಿಡಿಸಿ ತೋರಿಸ್ತೀನಿ ಕೆಳಗಡೆ. ಅದಕ್ಕೇನತ್ಲ ತೋರಿಸೋದೇನೈತಿ ಮೊದಲ ಈಜಿ ಮೆಥಡ್ಗಳನ್ನ ಸೊ ಏನು ತೋರ್ಸಾಕತ್ತೀನಿ ಎಲ್ಲಾನು ಚೆನ್ನಾಗಿ ಬರ್ಕೋರಪ್ಪೆ. ಓಕೆ, ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ ಏನೈತಿ ಜಡ್ ದಿಂತ್ರ ವಾಯ್ ಬಂದೈತಿ ಅಂದ್ರೆ ಜಡ್ ಹಿಂದ್ಗಡೆ ಏನೈತಿ -1. ಸೊ ಅಟ್ ಗೊತ್ತಾಗ್ಲಿಕ್ಕಂದ್ರೆ ಏನೈತಿ ನಾವು ಈ ಕಡೆ ಇಂತ್ರನು ಹೋಗ್ಬೋದು ಅಂದ್ರೆ ನಮಗೆ ತಿಳ್ಕೊಳ್ಳೋ ಸಂಬಂಧ ಅದನ್ನ ಬೇಡ ನಮಗೆ. ಸೊ ಇಲ್ಲಿ ಏನೈತಿ ಈದ್ ಇತ್ತಂದ್ರೆ ನಿಮ್ಮ ಮುಂದೆ ಸೊ ಈದ್ ಇದ್ದಾಗ ಚಾಟ ಎಲ್ಲಾನು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಆದಷ್ಟು ಗೊತ್ತಾಗುತ್ತೆ. ಅಂತ ವಾಯ್ ಇದ್ದಿದ್ದು ಎಕ್ಸ್ ಬಂದೈತಿ. ಸೊ ಎಕ್ಸ್ ಅಂದ್ರೆ ಎಷ್ಟ -1, ಡಬ್ಲ್ಯೂ ಅಂದ್ರೆ ಡಬ್ಲ್ಯೂ ದಿಂತ್ರ ಎಕ್ಸ್ ದಿಂತ್ರ -1 ಮಾಡಿದಾಗ ಡಬ್ಲ್ಯೂ ಅಂದ್ರ ಡಬ್ಲ್ಯೂದು ಹಿಂದ್ಗಡೆ. ಸೊ ಡಬ್ಲ್ಯೂದು ಹಿಂದ್ಗಡೆ ಅಂದ್ರೆ ಎಕ್ಸ್ದ ಹಿಂದ್ಗಡೆ ಏನೈತಿ ಅಂತ ಟೇಷನ್ ಕೇಳ್ತಾನ ನಾವು. ಅಂದ್ರೆ ಫಸ್ಟ್ಲಿ ಕೊಟ್ಟ ನಾವು ಜಡ್. ಸೊ ಜಡ್ ಕೊಟ್ಟ ಬಳಿಕ ಹಿಂದ್ಗಡೆ ಬರ್ದಾನ, ವಾಯ್ ಕೊಟ್ಟ ಬಳಿಕ ಹಿಂದ್ಗಡೆ ಬರ್ದಾನ, ಸೊ ಎಕ್ಸ್ ಕೊಟ್ಟ ಬಳಿಕ ಡಬ್ಲ್ಯೂ ಅಂತ ಬರ್ದಾನ. ಅದೇ ತರನಾಗಿ ಡಬ್ಲ್ಯೂ ಏನ ಹಿಂದ್ಗಡೆ ಅಂದ್ರೆ -1 ಮಾಡಿದಾಗ ಸೊ ಏನು ಬರ್ತೈತಿಪ್ಪ ಅಂತಂದ್ರೆ ಫಿ ಬರ್ತೈತಿ. ತಿಳಿತಾ. ಸೊ ನೋಡ್ರಿ ಇದು ಆನ್ಸರ್ ಅಂದ್ರೆ -1. ಅಲ್ಲಿ ಪ್ಲಸ್ ಮುಂದ್ಗಡೆ ಹೋದಾಗ ಏನ್ ಮಾಡಿರ್ತಾನ ಅಂತ ಹೇಳಿದೆ ನಾನು. ಸೊ ಎ ಐತಾ, ಸೊ ಎ ಐತಿ. ನೆಕ್ಸ್ಟ್ ಏನೈತಿ +1 ಮಾಡಿದಾಗ ಬಿ ಬಂದೈತಿ, ಪ್ಲಸ್ ಮತ್ತೊಂದು ಮಾಡಿದಾಗ ಸಿ ಬಂದೈತಿ, ಪ್ಲಸ್ ಮತ್ತೊಂದು ಮಾಡಿದಾಗ ಡಿ ಬಂದೈತೆ. ಈ ತರ ಐತೆ. ಹಂಗ್ ಇದ್ ಬ್ಯಾಗ ಸೊ ಎ ಸೊ +2 ಮಾಡಿದಂದ್ರ ಸಿ ಬರ್ತೈತಿ. ಓಕೆ, ಇಲ್ಲಿ ಕೆಳಗೆ ಬರಿತೀನಿ ನೋಡ್ರಿ, ಇಲ್ಲಿ ಸೈಡ್ ಬರಿತೀನಿ ನೋಡ್ಕೊಳ್ರಿ. ಇದನ್ನ ಎಲ್ಲಾನು ಕರೆಕ್ಟ್ ಹೇಳೋದಂತಲ ನಾನು ಫಸ್ಟಿಗೆ ಸರಣಿಗಳ ಸೊ ಫಸ್ಟಿಗೆ ಹೇಳ್ಬೇಕಾಗಿರ್ತಕ್ಕಂಥದ್ದು ಸರಣಿಗಳ. ಆದ್ರೆ ಕೋಡಿಂಗ್ ಡಿ ಕೋಡಿಂಗ್ ಹೇಳಕ್ ಕಾರಣ ಏನಂದ್ರ ಸೊ ಯಾವಾಗ ನಮಗೆ ಕೋಡಿಂಗ್ ಡಿ ಕೋಡಿಂಗ್ ಅನ್ನ ಮಾಡಕ್ ಬರ್ತೈತಿ ಅಂದಾಗ ಸೊ ಸರಣಿಗಳು ಸಾಮ್ಯತೆಗಳು ಇವ ಅರ್ಥ ಆಗ್ತಾವ. ತಿಳಿತಾ. ಸೊ ಅದ್ರ ಸಲುವಾಗಿ ಏನೈತಿ ಕೋಡಿಂಗ್ ಡಿ ಕೋಡಿಂಗ್ ಅನ್ನ ಮೊದಲಿಗೆ ಹೇಳಿದ್ದ. ಈಗ ನೋಡ್ರಿ ಸೊ ಈಗ ಫಸ್ಟ್ನೇ ಒಂದು ಉದಾಹರಣೆ ಏನೈತಿಲ್ಲ ಇದನ್ನ ನೋಡ್ಕೋರಿ. ಇದನ್ನ ಏನೈತಿ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ಪ್ಲಸ್ ಒಳಗಡೆ ಇದ್ದಾಗ ಯಾವ ತರ ಪ್ರಶ್ನೆಗಳು ಬರ್ತಾವ ಅದನ್ನೇನೈತಿ ಹೇಳ್ತೀನಿ. ಸೊ ಎ +1 ಮಾಡ್ಯಾನ ಅಲ್ಲಿ. ಸೊ ಇಲ್ಲಿ +2 ಮಾಡಬಹುದು ಅಂದ್ರೆ ಬಿ. ಸೊ +2 ಇದ್ದದನ್ನ ಪ್ಲಸ್ ಇದಕ್ಕೂ 3 ಮಾಡ್ಕೋಬಹುದು ಅಂದ್ರೆ ಬಿ ಯ ನಂತರ 3ನೇ ನಂಬರ್ ಯಾವ್ದೈತಿ ಇ ಬರ್ತೈತಿ. ತಿಳಿತಾ. ಸೊ +4 ಸೊ 4 ಸಿ ಇ ಯ ನಂತರ ಸೊ 4ನೇ ನಂಬರ್ ಏನೈತಿ. ಸೊ ಈ ನಂತರ 4ನೇ ನಂಬರು 1 2 3 4ನೇದ ಐ. ಈ ತರಾನು ಕೊಟ್ಟು ಸೊ ಮುಂದ ಪ್ಲಸ್ ಕ್ವಶನ್ ಮಾರ್ಕ್ ಕೊಟ್ಟಂದ್ರ ಅವಾಗ +5 ಮಾಡಬೇಕು. 5 ನೀವು 5 ಪ್ಲಸ್ ಮಾಡಿದಾಗ ಸೊ 1 2 3 4 5 ಪ್ಲಸ್ ಮಾಡಿದಾಗ 5 ನೆಕ್ಸ್ಟ್ ಬರ್ತಕ್ಕಂಥದ್ದು ಎನ್ ಆನ್ಸರ್ ಆಗಿರ್ತೈತಿ. ಓಕೆ,
ಸೊ ಇದು ಪ್ಲಸ್ ಒಳಗಾಯ್ತಾ. ಇನ್ನು ನೆಕ್ಸ್ಟ್ ನೋಡ್ಕೊಳ್ರಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಪ್ಲಸ್ ಒಳಗನ. ಸೊ ಪ್ಲಸ್ ಒಳಗನ ಏನ್ ಮಾಡ್ತಾನು, ಸಮ ಸಂಖ್ಯೆಗಳ ಜೋಡಣೆ. ಎ ಐತಾ, ಎದಿಂತ್ರ 2 ಕೂಡ್ಸ್ಯಾನ. ಸೊ +2 ಸಿ ಬಂತು. ಓಕೆ, ಸೊ +2 +2 ಮಾಡಿದಂದ್ರ ಸೊ ಸಿ ಬಂತು. ಇಲ್ಲಿ +4 ಅಂದ್ರೆ ಸಮ ಸಂಖ್ಯೆಗಳ ಜೋಡಣೆ ಮಾಡ್ಬೋದು. ಅಂದ್ರ ಅವಾಗ ತಿಳ್ಕೊಂಡ್ಬಿಡ್ತು ನೀವು, ಸಮ ಸಂಖ್ಯೆಗಳ ಜೋಡಣೆ ಐತೆ. ಇಲ್ಲಿ ಸಿ ಐತಾ, ಸಿ ದಿಂತ್ರ 4ನೇದ. ಸೊ ನೋಡ್ಕೊಳ್ರಿ, 4 ಪ್ಲಸ್ ಮಾಡ್ರಿ, 1 2 3, 4ನೇದು ಏನೈತ್ರಿ, 4ನೇದ ಜಿ ಐತಿ. ಸೊ ಪ್ಲಸ್ ಕ್ವಶನ್ ಮಾರ್ಕ್ ಅನ್ನ ಕೊಟ್ಟಾಗ ಪ್ಲಸ್ ಅಂತ ಕೊಡಂಗಿಲ್ಲ ಅವ, ಅಂದ್ರೆ ಹಿಂಗ್ ಕೊಡ್ತಾನ. ಸೊ ಕಾಮ ಕಾಮ ಕಾಮ, ಸೊ ಇದನ್ನ ಡಾಟ್ 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 ಮಾಡ್ತಾನೆ, ಇಲ್ಲ ಕ್ವಶನ್ ಮಾರ್ಕ್ ಅಂತ ಕೊಡ್ತಾನೆ. ಅಂದ್ರೆ ಕ್ವಶನ್ಗಳು ನಾನು ಹೇಳ್ತೀನಿ. ಮೊದಲು ಏನೈತಿ ಬೇಸಿಕ್ ನಾಲೆಜ್ ಅನ್ನ ಚೆನ್ನಾಗಿ ತಿಳ್ಕೊರಿ. ಆಮ್ಯಾಗ ಏನೈತಿ ಅದನ್ನ ಕ್ವಶನ್ ಪೇಪರ್ ಎಲ್ಲಾನು ನಿಮ್ಗೆ ಹೇಳ್ತೀನಿ, ಅದನ್ನ ಬಿಡಿಸ್ತೀನಿ. ಸೊ ಆದಷ್ಟು ಏನಂತಿ ಲೈವ್ ಕ್ಲಾಸ್ ತಗೋಬೇಕಂತ ಪ್ರಯತ್ನ ಮಾಡಕತ್ತೀನಿ ನಾನು. ಅದ್ರ ಬಗ್ಗೆ ಎಲ್ಲಾನು ಮೊದಲು ನಾನು ಕಲಿಬೇಕು. ಲೈವ್ ಕ್ಲಾಸನ್ನು ಯಾವ ಥರ ಅಟ್ಯಾಚ್ ಮಾಡ್ಕೋಬೇಕು, ಡೈರೆಕ್ಟ್ ಯೂಟ್ಯೂಬ್ ಹೆಂಗೆ ಲಿಂಕ್ ಕೊಡಬೇಕು, ಎಲ್ಲಾನು ಅದನ್ನ ಕಲಿಬೇಕಲ್ಲ. ಅದಕ್ಕೆ ಸ್ವಲ್ಪ ಸಮಯ ತಗೋತೈತಿ. ಮೊದಲು ಏನಂತಿ ವಿಡಿಯೋ ಮಾಡಿ ಹಾಕ್ತೀನಿ, ಸರಳ ರೀತಿ ಒಳಗೆ ಸಣ್ಣ ಹುಡುಗರು ಹೇಳ್ದಂಗೆ. ಸೊ ಯಾರ್ದು ಅಗ್ನಿವೀರ್ಗಾಯ್ತು SSCಗಾಯ್ತು ತಯಾರು ಮಾಡಕತ್ತಿರ ಅವ್ರಿಗೆ ಎಲ್ಲರಿಗೂ ಅನುಕೂಲ ಆಗ್ಬೇಕು, ಆ ರೀತಿ ಹೇಳ್ತೀನಿ. ಓಕೆ, ಸೊ ಆಯ್ತಾ, ಇದು ತಿಳಿತು. ಇಷ್ಟ್ರ ಮ್ಯಾಗ ತಿಳ್ಕೊಬೇಕಿರ್ತಮ್ಮ. ಒಂದೊಂದು ಸಾರಿ ಏನು ಮಾಡ್ತಾನು, ಸರಣಿಗಳಂತ ಕೊಟ್ಟಾಗ ಸೊ ಏನಂತ ಕೊಡ್ಬೇಕಂತ ಏನಿಲ್ಲ. ಅವಾಗ ಏನು ಕೊಡ್ಬೋದು ನಿಮಗಂದ್ರೆ ಕ್ಯೂ ಅಂತ ಕೊಡ್ಬೋದು. ಕ್ಯೂ ಆದ ಬಳಿಕ ಆರ್ ಅಂತ ಕೊಡ್ಬೋದು. ಆರ್ ಆದ ಬಳಿಕ ಟಿ ಅಂತ ಕೊಡ್ಬೋದು. ಟಿ ಆದ ಬಳಿಕ ಎಕ್ಸಾಂಪಲ್ಗಳನ್ನ ಅಷ್ಟೇ ಹೇಳ್ಕೊಂತ ಹೋಗ್ತೈತಿ ನಾನು. ಅಕ್ಷರ ಅಷ್ಟು ಚಂದಾಗಲ್ಲ, ಹಂಗೆ ಬರಿತಿರ್ತೀನಿ ನಾನು. ಟಿ ಡಬ್ಲ್ಯೂ ಕೊಟ್ಟ ನೆಕ್ಸ್ಟ್ ಇಲ್ಲಿ ಏನು ಬರ್ತೈತೆ ಅಂತ ಹೇಳಿದ. ಕ್ಯೂ ಆಗೈತಿ, ಪಿ ಒಂದು ಬಿಟ್ಟಾನು. ಕ್ಯೂ ಆದ ಬಳಿಕ +1 ಅಂದ್ರೆ ನೆಕ್ಸ್ಟ್. ಸೊ ಮುಂದೆ ಟಿ ಬರ್ದಾನ. ಆರ್ ಎಸ್ +2 ಡಬ್ಲ್ಯೂ ಬರ್ದಾನ. ಟಿ ಅಂದ್ರೆ UV ಅಂದ್ರೆ +3 ಅಂದ್ರೆ ಇನ್ನ +4 ಮಾಡಿದಾಗ, ಸೊ +4 ಮಾಡಿದಾಗ ಯಾವ್ದು ಬರ್ತೈತಿ ನೋಡ್ಕೋಬೇಕ. ಡಬ್ಲ್ಯೂ ಐತಾ, ಸೊ 1 2 3 ಅಂದ್ರೆ 4 ಮಾಡ್ಯಾನ ಅಂದ ಬಳಕ. ಸೊ ಜಡ್ ನಂತರ ಏನು ಬರ್ತೈತಿಪ್ಪ ಅಂತಾರ, ಮತ್ತೆ ಎ ಸ್ಟಾರ್ಟ್ ಆಕೈತ್ರಿ ಪಿ. ಜಡ್ ನಂತರ ಏನು ಸ್ಟಾರ್ಟ್ ಆಕೈತಿ, ಎ ಸ್ಟಾರ್ಟ್ ಆಕೈತಿ. ಅದಕ್ಕೆ ಏನೈತಿಲ್ಲ ಆನ್ಸರ್ ಏನೈತಿ, ಇದಕ್ಕೆ ಎ ಬರ್ತೈತಿ. ತಿಳಿತು. ಸೊ ಇದೇ ಥರ ಯಾವುದಿದು ಅಕ್ಷರ ಸರಣಿ ಒಳಗ ಸೊ ಪ್ಲಸ್ ಮೈನಸ್, ಸೊ ಇಲ್ಲಿ ನೋಡ್ಕೋಬೋದು ನೀವು. ಆಯ್ತಾ, ಈಗ ತಿಳಿಸಿ ಹೇಳಿನಿ. ಇಲ್ಲಿ ನೋಡ್ರಿ, ಸಿ ದಿಂತ್ರ ಡಿ ಹೆಂಗೆ ಬಂದೈತ್ರಿ, ಸಿ ದಿಂದ ಡಿ +1, ಡಿ ದಿಂದ ಎಫ್, ಇ ಬಿಟ್ಟಾನ +2, ಎಫ್ ದಿಂದ ಐ, ಎಫ್ GH ಬಿಟ್ಟಾನ ಐ ಅಂದ್ರೆ +3. ನೆಕ್ಸ್ಟ್ ಬರಬೇಕಾಗಿದ್ದು +4 ಏನು ಬರ್ತಪ್ಪ ಅಂದ್ರೆ ಐ ಆದ ಬಳಿಕ JKLM, ಆನ್ಸರ್ ಏನು ಎಮ್. ಎಕ್ಸಾಂಪಲ್ ಅಲ್ಲಿ ತಿಳಿಸಿನಿ ನಿಮಗೆ, ತಿಳಿತಾ. ಅದೇ ಥರನಾಗಿ ಇದು ನೋಡ್ಕೊಳ್ರಿ, 4ನೇದು ಇ ಅಂದ್ರೆ ಇ ದಿಂದ ಜಿ. ಸೊ ಇ ದಿಂತ್ರ ಜಿ ಎಷ್ಟೈತ್ರಿ, ಇ ಇಲ್ಲೈತಿ, ಜಿ. ಸೊ ಇ ಇಲ್ಲೈತಿ, ಜಿ ಇಲ್ಲೈತಿ. ಎಷ್ಟಾಯ್ತು, 1 ಪ್ಲಸ್. ಸೊ 1 ಪ್ಲಸ್ ಜಿ ದಿಂತ್ರ ಜೆ, ಜಿ ಇಲ್ಲೈತಿ, ಮುಂದೆ ಜೆ ಇಲ್ಲಿ 2 ಪ್ಲಸ್ ಜೆ ದಿಂದ ಓ, ಜೆ ದಿಂತ್ರ ಓ 1 2 3 4 5. ಸೊ ಇದು ಹೆಂಗೆ ಬಂದೈತಿ ನೋಡ್ಕೊಳ್ರಿ, ಅಳಿಸ್ತೀನಿ ನೋಡ್ರಿ. ಓಕೆ, ಸೊ ಇ ಐತಾ, ಇ ದಿಂತ್ರ ಜಿ 1, ಓಕೆ, ಜಿ ದಿಂತ್ರ ಜೆ,
ಜಿದಿಂದ ಜೆ ಎಷ್ಟು 3 1 3 ಮಾಡ್ಯಾನ 1 3 ಮಾಡ್ಯಾನ ಜೆದಿಂತ್ರ ಓ ಜೆದಿಂತ್ರ ಓ ಜೆ ಐತಾ ಸೊ ಓ ಇಲ್ಲೈತ್ರಿ 1 2 3 4 5 ಓ ಅಂದ್ರೆ 5 ಸೊ ಇಲ್ಲಿ ಕೆಳಗೆ ಇಲ್ಲಿ ಬರೀತು ನೋಡ್ರಿಪ್ಪ ಯಾಕಾರ ಇದು ಕರೆಕ್ಟ್ ಆಗಲ್ಲ ಇ ಜಿ ಜೆ ಓ ಡಾಟೆಡ್ ಅಂತ ಕೇಳಿದಾನ ಸೊ ಈ ನಂತರ ಏನು ಮಾಡ್ಯಾನ +1 ಮಾಡ್ಯಾನ ಸೊ +1 ಮಾಡ್ಯಾನ ಜಿ ದಿಂತ್ರ ಏನು ಮಾಡ್ಯಾನ ಸೊ +3 ಮಾಡ್ಯಾನ ಇಲ್ಲಿ ಸೊ +3 ಜೆದಿಂತ್ರ +5 ಮಾಡ್ಯಾನ ಅಂದ ಬಳಕ ಏನು ತಿಳ್ಕೊಬೇಕಪ್ಪ ಅಂತಂದ್ರೆ ಬೆಸ ಸಂಖ್ಯೆಗಳ ಸರಣಿಯನ್ನ ಕಂಟಿನ್ಯೂ ಮಾಡ್ಯಾನು ತಿಳಿತಾ 1 3 5 7 ಅಂದ್ರೆ ಬೆಸ ಸಂಖ್ಯೆ ಇನ್ನೊಂದು ಸೊ ಇಲ್ಲಿ ನಮಗೆ ಗೊತ್ತಿರ್ಬೇಕಂತದ್ದು ಏನಪ್ಪ ಅಂತಂದ್ರೆ ಸಮ ಸಂಖ್ಯೆಗಳ ಸರಣಿಗಳು ಬೆಸ ಸಂಖ್ಯೆಗಳ ಸರಣಿಗಳು ಇದು ಮತ್ತೆ ಗೊತ್ತಿರ್ಬೇಕಾ ನಮ್ಗೆ ಸಮ ಸಂಖ್ಯೆಗಳು ಯಾವ ಬರ್ತಾವೆ 2 4 6 8 10 ಸೊ 1 3 5 7 9 ಸೊ ಈ ಥರ ಏನೈತಿ ಬೆಸ ಸಂಖ್ಯೆಗಳ ಗೊತ್ತಿರ್ಬೇಕು ಅಂದಾಗ ಸೊ ಓದ ನಂತರ ಏನೈತಿ ಓ ಇಲ್ಲೈತಿ ಅವಾಗ ವಿ ಇಲ್ಲೈತಿ ಅಂದ್ಮ್ಯಾಗ ಸೊ ಎಷ್ಟು 1 2 3 4 5 6 7 ಆನ್ಸರ್ ಏನು ಬರ್ತೀರಿ ವಿ ಬರ್ತೈತಿ ತಿಳಿತಾ ಸೊ ಇದೇ ಥರ ಏನೈತಿ ಕಂಟಿನ್ಯೂ ನಾವು ಬೇರೆ ಏನೂ ಇಲ್ಲ ಸೊ ಪ್ಲಸ್ ಐತಿ ಮೈನಸ್ ಮಾಡ್ಕೋಬೇಕು ಮೈನಸ್ ಇದ್ದಾಗ ಪ್ಲಸ್ ಮಾಡ್ಕೋಬೇಕು ಸೊ ಈ ಥರ ಮಾಡ್ಕೊಂಡಾಗ ಗೊತ್ತಾಗುತ್ತೆ ನಮಗೆ ಸೊ ಅದಕ್ಕೆ ಏನೈತಿಲ್ಲ ನಾವು ಮೊದಲು ತಿಳ್ಕೊಬೇಕಾದ ಹೆಂಗೆ ಬಂದೈತಿ ಏನು ಎಂತ ತೇಶಿಂದ ಇದನ್ನೆಲ್ಲ ಅಳಿಸ್ತೀನಿ ನಾನು ನಿಮಗೆ ಯಾಕಂದ್ರೆ ಮತ್ತೆಲ್ಲ ಗದ್ದಲಾಗೈತಲ್ಲ ಇದು ಸ್ವಲ್ಪ ಜಾಗ ನನಗೂ ಸ್ಪೇಸ್ ಬೇಕಾಗುತ್ತೆ ಆದ್ರೆ ಇಲ್ಲಿ ನನಗೆ ಅಂದ್ರೆ ಇಷ್ಟರೊಳಗನೆ ಎಲ್ಲ ಹೇಳ್ಬೇಕಂದ್ಮ್ಯಾಗ ನಾನು ಒನ್ ನೋಟನ್ನು ಮಾಡ್ಕೋಬೇಕು ಆದ್ರೆ ಒನ್ ನೋಟ್ ಒಳಗೆ ನನಗೆ ಅದಷ್ಟು ಕ್ಲಿಯರ್ ಆಗಿ ಬರಂಗಿಲ್ಲ ಅದಕ್ಕಾಗಿ ಏನು ಮಾಡಕತ್ತೀನಿ ಇದ್ರೊಳಗನ ಮಾಡ್ಕೊಳಕತ್ತೀನಿ ನೋಡ್ಕೊಂತವ್ರ ಅಷ್ಟ ಈಗ ಜೆಡ್ ವಿ ಆರ್ ಸೊ ಜೆಡ್ ವಿ ಆರ್ ಎನ್ ಮುಂದೆ ಏನು ಬರ್ತೈತೆ ಚಿನ್ ಕೊಟ್ಟಿದ್ದ ನಾವು ಸೊ ಇಲ್ಲಿ ಏನು ಮಾಡ್ಯಾನು ನೋಡ್ಕೋಬೇಕು ಸೊ ಮೊದಲು ಗ್ಯಾಪ್ ನೋಡ್ಕೋಬೇಕು ನಾವು ಸೀದಾ ನಮಗೆ ಗೊತ್ತಾಗಂಗಿಲ್ಲ ಇಲ್ಲಿ ಜೆಡ್ ಐತಿ ಸೊ ಜೆಡ್ ಐತಿ ಅಂದ ಮ್ಯಾಗ ಏನತ್ತಲ್ಲ ಸೊ ಇಲ್ಲಿ ಜೆಡ್ ಐತೆ ಸೊ ಇಲ್ಲಿ ಜೆಡ್ ಐತಿ ಅಂದ ಬಳಕ ಹಿಂದೆ ಎಷ್ಟು ಓದಾನವ ವಿ ತನ ಓದಾನ ಸೊ ವಿ ಇಲ್ಲೈತಿ ಸೊ ಅಂದಾಗ ಎಷ್ಟತ್ತು 1 2 3 4 ಸೊ ಏನು ಮಾಡ್ಯಾನ -4 ಮಾಡ್ಯಾನ ಅಂದ್ರೆ ಹಿಂದ್ಗಡೆ 4 ಹೋಗ್ಯಾನವ ಅಂತ ವಿ ಇಲ್ಲೈತಿ ವಿದಿಂದ 6 ಸೊ 6 ಅಂದ್ರೆ 1 2 3 4 ಅಂದ್ರೆ -4 ಅಂತ 6 ಇಲ್ಲೈತಿ 6ರಿಂದ ಎಲ್ಲಿ ಹೋಗ್ಯಾನ್ರಿ ಎನ್ ಹೋಗ್ಯಾನ ಎನ್ ಅಂದ್ರೆ 1 2 3 4 ಅಂದ್ರೆ -4 -4 ಅಂತ ಹೋಗ್ಯಾನ ಅಂತ ಗೊತ್ತಾಯ್ತಾ ಅಂದ ಬಳಕ ಇನ್ನೇನು ಮಾಡ್ಬೇಕು ಸೊ ನಾವು 1 2 3 4 ಅಂದಾಗ ಏನತಿ ಆನ್ಸರ ಜೆ ಬರ್ತೈತಿ ಅದಕ್ಕೆ ಏನತ್ತಿಲ್ಲ ಸೊ ಈ ಥರ -4 ಅಂದ ಆನ್ಸರ್ ಏನು ಬತ್ರಿ ಇಲ್ಲಿ ಜೆ ಅಂತ ಬಂತು ಇದು ಅಕ್ಷರ ಸರಣಿ ಒಳಗ ತಿಳಿತಾ ಇನ್ನ ಸ್ವರಗಳ ಸರಣಿ ಅಂತ ಬರ್ತೈತಿ ಸ್ವರಗಳ ಸರಣಿ ಒಳಗೆ ಏನು ಮಾಡ್ತಾನ್ರಿ ಇಲ್ಲಿ ನೋಡ್ಕೊಡ್ರಿ ಸ್ವರಗಳ ಸರಣಿ ಒಳಗೆ ಏನು ಮಾಡ್ಯಾನಂತಂದ್ರ ಸೀದಾ ಎ ಇ ಐ ಓ ಅಂತ ಕೊಟ್ಟಾನ ಅಂದ್ರೆ ಇಲ್ಲಿ ಏನು ಗ್ಯಾಪ್ ಕೊಟ್ಟೈತ್ರಿ ಸೊ ಇಲ್ಲಿ ಗ್ಯಾಪ್ ಕೊಟ್ಟೈತಿ ಅಂದ ಬಳಕ ಇದನ್ನ ಯು ಅಂತ ಬರೀಬೇಕು ಅಂದ್ರೆ ಬಿಟ್ಟು ಹೋಗಿರ್ತಕ್ಕಂಥ ಸರಣಿಯನ್ನ ಪೂರ್ಣಗೊಳಿಸೋದು ತಿಳಿತಾ ಎರಡನೇದೇನೈತಿ ಎ ಇ ಸೊ ಡಾಟ್ ಕೊಟ್ಟನ್ರಿ ಓ ಯು ಅಂತ ಕೊಡ ಐ ಅಂತ ಬರುತ್ತೆ ಇಲ್ಲಿ ಸೊ ಇದ ಥರ ಸಿಂಪಲ್ ಇದು ಸ್ವರಗಳ ಸರಣಿ ಅಕ್ಷರ ಸರಣಿ ಇದು ಸೊ ಅಕ್ಷರ ಸರಣಿ ಒಳಗೆ ಹಿಂಗೆ ಕೇಳ್ತಾನ ಏನು ಕಂಟಿನ್ಯೂ ಏನಾಗೈತೆ ಅಂದ್ರೆ ಸೊ ಪದಗಳೇನೈತಿ 2 3 4 5 ಈ ಥರ ಕೇಳ್ತಾನ ಇಲ್ಲಿ ಏನು ಮಾಡಿದೀವ್ರಿ ನಾವು ಒಂದೊಂದ ನೋಡಿದೀವಿ ತಿಳಿತು ಸೊ ಒಂದೊಂದ ನೋಡಿವಿ ಅಂದ್ಮ್ಯಾಗ ಏನು ನೆಕ್ಸ್ಟ್ ಏನು ಮಾಡ್ತಾನಂತಂದ್ರೆ 2 ಕೇಳ್ತಾನ ಅಥವಾ 3 ಕೇಳ್ತಾನ ಅಥವಾ 4 ಕೇಳ್ತಾನ ಈ ಥರ ಕೇಳ್ತಾನ ಸೊ ಇಲ್ಲಿ ತೋರ್ಸಾಕತ್ತೀನಿ ನೋಡ್ರಿ ನಾವು ಕ್ವಶನ್ ಹೇಳ್ತೀನಿ ನಿಮಗೆ ಇದು ಅಕ್ಷರ ಸರಣಿ ಇವತ್ತು ಹೇಳ್ತೀನಿ ಸೊ ನಾಳೆಗೆ ಏನೈತಿ ಸಂಖ್ಯಾ ಸರಣಿಗಳದೊಳಗೆ ಹೇಳ್ತೀನಿ ಸಂಖ್ಯಾ ಸರಣಿ ಒಳಗೆ ಏನೇನು ಬರ್ತಾವೆ ಅಂತ ತಿಳಿಸಿ ಅದನ್ನು ಕಂಟಿನ್ಯೂ ಮಾಡ್ತೀನಿ ಅಗದಿ ಪದ್ಧತಿ ತಿಳಿಬೇಕು ಅಲ್ಲಿ ಸ್ಥಾನ ಬಿಡಂಗಿಲ್ಲ ನಾನು ಅಷ್ಟು ಚೆನ್ನಾಗಿ ಹೇಳ್ತೀನಿ ಆದಷ್ಟು ಪ್ರಯತ್ನ ಮಾಡಾಕತ್ತೀನಿ ಅಂದ ಬಳಕ ನಮ್ಮ ಹುಡುಗರಿಗೆ ಹೆಲ್ಪ್ ಆಗ್ಬೇಕಲ್ಲ ಮತ್ತು ಸುಮ್ಮನೆ ಟೈಮ್ ನನ್ನ ಸಂಬಂಧ ನಾ ಹೇಳತ್ತೀನಿ ಅಂತ ತಿಳಿಸಿ ಕೇಳಾಕತ್ತೀರಿ ಅಂದ್ಮ್ಯಾಗ ಸೊ ನಿಮ್ಗೆ ಹೆಲ್ಪ್ ಆಗ್ಬೇಕಿಲ್ಲ ಅದಕ್ಕೆ ಏನೈತಿ ಅದಕ್ಕೆ ಏನೈತಿಲ್ಲ ಸೊ ಎಲ್ಲನೂ ಚೆನ್ನಾಗಿ
ಹೇಳ್ಕೊತಾ ಹೋಗ್ತೀನಿ. ಓಕೆ, ಸೊ ಎ ಇಲ್ಲೈತ್ರ, ಸೊ ಎ ಇಲ್ಲೈತಿ ಫಸ್ಟ್ನೇ ಸರಿ ನೋಡ್ಕೊಡ್ರಿ. ಇದು ಸಿ ಬಂದೈತಿ ಅಂದ್ರೆ ಇಲ್ಲಿ ಪ್ಲಸ್, ಸೊ ಪ್ಲಸ್ 2 ತಿಳಿತಾ, ಸೊ ಪ್ಲಸ್ 2. ಬಿ ಇಲ್ಲೈತ್ರಿ, ಸೊ ಬಿ ಸಿ ಅಂದ್ರೆ ಬಿ ಇಲ್ಲೈತಿ, ಸಿ ಡಿ ಅಂದ್ರೆ ಇಲ್ಲಿ ಪ್ಲಸ್ 2 ತಿಳಿತಾ. ಒಂದಕ್ಕೊಂದು ಸಂಬಂಧಗಳದಾವ. ಸಿ ಇಲ್ಲೈತ್ರ, ಸಿ ದಿಂತ್ರ ಇ ಪ್ಲಸ್ 2, ಡಿ ಬಿಟ್ಟನ ಇ ಬರ್ದಾನ. ಡಿ ಇಲ್ಲೈತಿ, ಡಿ ಇಲ್ಲೈತಿ ಅಂದ್ಬಳಕ ಎಫ್ ಇಲ್ಲಿ ಪ್ಲಸ್ 2. ಸೊ ಅದೇ ಥರ ಏನೈತಿಲ್ಲ ಎರಡು ಮಾಡ್ಕೋತ ಹೋಗ್ಬಿಡು ಅಂದ್ರೆ ಪ್ಲಸ್ 2 ಮಾಡೋದು. ಜಿ ಇಲ್ಲೈತೆ ಅಷ್ಟು ತಿಳಿತಂದ್ರೆ ಮುಂದಿನ ಡೈರೆಕ್ಟ್ ಹೋಗ್ಬಿಡೋದು, ಭಾಳ ಅದನ್ನ ತಲೆ ಕೆಡ್ಸೋ ಗೊತ್ತಿಲ್ಲ. ಸೊ ಜಿ ಇಲ್ಲೈತೆ ಅಂದ್ಬಳಕ ಎಚ್ ಬಿಟ್ಟಾನ ಆಯ್ ಬರ್ದಾನ. ಎಚ್ ಐತೆ, ಸೊ ಎಚ್ ಐತೆ ಅಂದ್ಬಳಕ ಜಿ ಅಂತ. ಓಕೆ, ಎಚ್ ಆದ ಬಳಕ ಐ ಜೆ. ಸೊ ಆನ್ಸರ್ ಸಾರಿ ನೋಡ್ಕೊಳ್ರಿ. ಐ ಜೆ ಆನ್ಸರ್ ಏನಂತಲ್ಲ ಐ ಜೆ ಅಂತ ಎಷ್ಟಿಂದ ಬರ್ದೈತೆ. ಅಂತ ನೀವು ಹಿಂಗೂ ಕೇಳ್ಬೋದ್ರಿ, ಸರ್ ಎ ಬಿ ಐತ್ರಿ, ಮತ್ತೆ ಇದು ಸಿ ಡಿ ಐತೈತಿ, ಮತ್ತು ಇ ಎಫ್ ಜಿ ಎಚ್ ದೇಶದಿಂದ ಬರ್ಬೋದ್ರ. ಕಂಟಿನ್ಯೂ ಹಿಂಗೂ ಸೀದಾ ಮಾಡ್ಕೋಬೋದ್ರಿ ಅನ್ಬೋದು ನೀ. ಡಿ ಇ ಎಫ್ ಜಿ ಎಚ್ ಐ ಜೆ ಅಂತ ಹಿಂಗೂ ಸೀದಾ ಮಾಡ್ಕೋ, ಆ ಥರ ಇರಂಗಿಲ್ಲ ಅದ. ಯಾಕಂತಂದ್ರೆ ಈ ಥರ ಕೊಟ್ಟಾಗ ಏನೈತಿ ಒಂದಕ್ಕೊಂದು ಮುಂದಿನ ಸಂಬಂಧ ಹುಡ್ಕೋದಿರ್ತೈತಿ. ಸೊ ಇದೇ ಥರ ಕೊಡ್ಬೋದು. ಇದ್ರೊಳಗನ ಎಕ್ಸಾಂಪಲ್ ಮತ್ತೊಂದು ನಾನು ಮಾಡ್ತೀನಿ. ಸೊ ಹೆಂಗತ್ತಂದ್ರೆ ಇಲ್ಲಿ ನೋಡ್ಕೊಡ್ರಿ, ಈಗ ನಾನು ತೋರಿಸ್ತೀನಿ ನೋಡ್ರಪ್ಪ. ಎ ಬಿ ಐತ್ಯಾ, ಸೊ ಎ ಬಿ ಅಂದಾಗ ಏನು ಮಾಡ್ತಾನ, ಎರಡೆರಡು ಹೆಚ್ಚು ಮಾಡ್ತಾನೆ. ಇಲ್ಲಿ 2 ಮಾಡಿದ್ದ ಇನ್ನು 3 ಮಾಡ್ಬೋದು. ಸೊ 3 ಮಾಡಿದ್ರೆ ಎಷ್ಟು ಆಕೈತಿ ನೋಡ್ರಿ. ಸೊ 3 ಹೆಚ್ಚು ಮಾಡ್ಕೊಂಡನು ಕಂಟಿನ್ಯೂ ಮಾಡ್ಕೊತಿರ್ತಾನೆ. ಅದನ್ನ ಅಬ್ಸರ್ವ್ ಮಾಡ್ಬೇಕು. ಅಂದ್ರೆ ಒಂದಕ್ಕೊಂದು ಸಂಬಂಧ ಯಾವ ಥರ ಐತಿ, ಸೊ ಈ ಅಕ್ಷರದಿಂದ ಈ ಅಕ್ಷರಕ್ಕೆ ಸಂಬಂಧ ಐತೋ, ಇಲ್ಲ ಈ ಪದದಿಂತ್ರನೇ ಈ ಪದಕ್ಕೆ ಸಂಬಂಧ ಐತೋ, ಅದನ್ನ ನೋಡ್ಕೊಂಡಾಗ ಮಾತ್ರ ಇದನ್ನ ಗುರುತಿಸಕ ಸಾಧ್ಯ ಆಕೈತಿ. ಎ ಐತಿ, ಬಿ ಸಿ ಇಲ್ಲ ಡಿ ಬರಿತಾನು, ಇಲ್ಲಿ ಏನೈತಿ ಸಿ ಬಂದೈತಿ ಅಂತ. ಬಿ ಐತೆ ಸಿ ಡಿ ಇ ಬರಿತಾನು. ಅವಾಗ ಏನು ಮಾಡ್ತೀರಿ, ಆಯ್ತಪ್ಪ ಇದಕ್ಕೆ ಕಂಟಿನ್ಯೂ ಐತೆ ಅಂತ ತಿಳ್ಕೊಂಡು ನಾವು ಅದ್ರ ಸಂಬಂಧ ಏನಾಯ್ತಿಲ್ಲ. ಸೊ ಇಲ್ಲಿ ಏನೈತಿ ಇದಕ್ಕೆ ಏನು ಸಂಬಂಧ ಐತಿ, ಮತ್ತು ಇದಕ್ಕೆ ಏನು ಸಂಬಂಧ ಐತೋ, ಅಥವಾ ಈ ಪದಕ್ಕೆ ಮತ್ತು ಈ ಪದಕ್ಕೆ ಏನು ಸಂಬಂಧ ಐತೋ. ಎ ದಿಂತ್ರ ಡಿ ಬಂದೈತಿ ಅಂದ್ಬಳಕ, ಸೊ ಬಿ ದಿಂತ್ರ ಇಲ್ಲಿ ಎಷ್ಟು ಪ್ಲಸ್ ಮಾಡ್ಯಾನು, ಬಿ ಸಿ ಡಿ ಅಂತ ಬರೀ ಅಡ್ಡ ಮಾಡ್ಯಾನ ಅಂತೀರಿ ಅಂತ. ಇಲ್ಲಿ ಅಡ್ಡ ಮಾಡ್ರಂದ್ರೆ ಅಸ್ತ್ರ ಬರ್ತೈತಿ ನೋಡ್ಕೊಡ್ರಿ. ಡಿ ಐತೆ, ಡಿ ದಿಂತ್ರ ಇ ಎಫ್ ಜಿ. ಓಕೆ, ಇ ಐತಿ ಎಫ್ ಜಿ ಎಚ್ ಅಂದ ಬಳಕ ಇ ಎಫ್ ಜಿ. ಸೊ ಈ ಥರನೂ ನೋಡ್ಕೋಬೇಕು. ಸೊ ಈ ಥರನೂ ಬರ್ತೈತೆ ಕಂಟಿನ್ಯೂ ಆಗಿ. ಸೊ ಈ ಥರ ನೀವು ಪ್ಲಸ್ ಮತ್ತೆ ಮುಂದೆ 3 ಮಾಡ್ಕೊಂಡ್ರಿ ಅಂದ್ರೆ ಸೊ ಆರಾಮಾಗಿ ಆಗತ್ತೆ. ಅಂದ್ರೆ ಇಲ್ಲಿ ನಡಬಾರ್ಕೆ ಏನು ಆ್ಯಡ್ ಐತಿಲ್ಲ, ಅದನ್ನು ನೆಕ್ಸ್ಟ್ ನೀವು ಇದ್ರ ಕಂಟಿನ್ಯೂ ಆ್ಯಡ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಸೊ ಆ ಥರ ತಿಳಿತಾ. ಇನ್ನೇನೈತಿ ನೆಕ್ಸ್ಟ್ ನೋಡ್ಕೊಡ್ರಿ. ಎರಡನೇದೊಂದು ಎಕ್ಸಾಂಪಲ್. ಹಾಂ, ಇಲ್ಲಿ ನೋಡ್ಕೋರಿಪ್ಪ. ಇದನ್ನ ಒಂದಕ್ಕೊಂದು ಸಂಬಂಧ ಐತೆ ಅಂತ ನಾವು ಇದನ್ನ ಈ ಪದಕ್ಕೆ ಕಂಟಿನ್ಯೂ ಐತೆ ಅನ್ಕೊಂಡಿವ. ಆದ್ರೆ ಇಲ್ಲಿ ನೋಡ್ರಿ, ಸೊ ಯಾವ ಥರ ಬಂದೈತೆ ಅಂತ ಹೇಳಿ ಡಿ ಎಕ್ಸ್ ಐತಪ್ಪ. ಸೊ ಡಿ ಎಕ್ಸ್ ಐತೆ ಅಂದ್ಮ್ಯಾಗ, ಸೊ ಡಿ ಎಕ್ಸ್ ಇದು ಐತೆ ಅಂದ್ಮ್ಯಾಗ ಇ ಡಬ್ಲ್ಯೂ ಹೆಂಗೆ ಬಂತು, ಜಿ ಯು ಅಂತ ಹೆಂಗೆ ಬಂತು, ಜೆ ಆರ್ ಹೆಂಗೆ ಬಂತು. ಅದಕ್ಕಾಗಿ ಏನೈತಿಲ್ಲ ಹಿಂದಿರ್ತಕ್ಕಂತಹ ಅಕ್ಷರಕ್ಕೆ ಮತ್ತು ಮುಂದಿರ್ತಕ್ಕಂಥ ಅಕ್ಷರಕ್ಕೆ ಸೊ ಮುಂದಿನ ಪದದ ಒಳಗೆ ಹೋಲಿಕೆಯನ್ನು ಮಾಡಿ ನೋಡ್ಬೇಕಾಗತ್ತೆ. ಡಿ ಇಲ್ಲೈತಿ, ಸೊ ಡಿ ಇಲ್ಲೈತಿ ಅಂದ ಬಳಕ ಇ ಇಲ್ಲೈತಿ, ಏನು ಮಾಡ್ಯಾನ 1 ಪ್ಲಸ್ ಮಾಡ್ಯಾನ. ಎಕ್ಸ್ ಇಲ್ಲೈತಿ, ಎಕ್ಸ್ ಇಲ್ಲಿದ್ರೆ ಪ್ಲಸ್ 1 ಮಾಡ್ಯಾನ. ಅದೇ ಥರ ಕಂಟಿನ್ಯೂ ಐತಿಲ್ಲ ಅದನ್ನ ನೋಡ್ಬೇಕು. ಮತ್ತೆ ಇಲ್ಲಿ ಸೀದಾ ಇಲ್ಲ ಜೆ ಆದ ಬಳಕ ಕೆ ಮತ್ತು ಆರ್ ಆದ ಬಳಕ ಎಸ್ ಅಂತ ಬರೀಬಾರ್ದ. ಅದಕ್ಕೆ ಏನೈತಿಲ್ಲ, ಸೊ ಮತ್ತೆ ಇದಕ್ಕೆ ಮುಂದಿನ ಪದಕ್ಕೆ ನೋಡ್ಬೇಕು. ಇ ಆದ ಬಳಕ ಎಫ್ ಬಿಟ್ಟ ಜಿ ಅಂತ ಬರ್ದಾನೆ ಅಂದ್ರೆ ಪ್ಲಸ್ 2 ಮಾಡ್ಯಾನ. ಇಲ್ಲಿ ತಿಳಿತು.
ಡಬ್ಲ್ಯೂ ಆದ ಬಳಕ ಯು ಅಂತ ಹೇಳಿ ಮಾಡೋಣ. ಡಬ್ಲ್ಯೂ ಆದ ಬಳಕ ಅಂದ್ರ ಇಲ್ಲಿ ಕೆಳಗೆ -1 ಮಾಡ್ಯಾನು, ಇಲ್ಲಿ -2 ಮಾಡ್ಯಾನು. ಅದೇ ಥರ ಏನೈತಿ, ನೀವು ಅದನ್ನು ಕಂಟಿನ್ಯೂ ಮಾಡ್ಕೊತ ಹೋಗ್ಬೇಕ. ಜಿ ದಿಂತ್ರ ಸೊ +3 ಮಾಡ್ಯಾನ ನೋಡ್ರಿ, HIJ. ಸೊ ನೋಡ್ರಿ ಇಲ್ಲಿ ಜಿ ಐತಿ, HIJ ಅಂದ್ರೆ +3 ಮಾಡ್ಯಾನ. ಸೊ ಮ್ಯಾಗಿಂದ್ರಾಗ ಏನು ಮಾಡ್ಯಾನು, +3 ಮಾಡ್ಯಾನ ಅಂದ ಬಳಕ ಜೆ ಬಂದೈತಿ. ಇನ್ನು +5 ಮಾಡ್ಬೇಕು ಇದಕ್ಕೆ. ಅದಕ್ಕೆ ಏನು ಹೇಳೋದಪ್ಪ ಅಂತಂದ್ರೆ, ಈ ಥರ ಡೈರೆಕ್ಟ್ ಬಂದೈತಿ ಅನ್ಕೊಳ್ಳಂಗಿಲ್ಲ. ಸೊ ಇದ್ರೊಳಗೆ ನಿಮ್ಗೆ ಗದ್ಲಾಗತ್ತಿತ್ತಂದ್ರೆ ಒಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ಕೋತವ್ರಿ. ಮ್ಯಾಗ ಏನು ಮಾಡ್ಯಾನು, ಪ್ಲಸ್ ಮಾಡ್ಕೋತ ಹೋಗ್ಯಾನು, ಕೆಳಗ ಮೈನಸ್ ಮಾಡ್ಕೋತ ಹೋಗ್ಯಾನ. ಜಿ ಇಲ್ಲೈತಿ ಮೈನಸ್, ಇಲ್ಲಿ +3 ಮಾಡ್ಯಾನು. ಸೊ +5. ಜೆ ಇಲ್ಲೈತಿ 1 2 3 4 5, ಸೀದಾ ಓ ಬರ್ಕೊಂಡ್ಬಿಡ್ರಿ. ಯು ಐತಿ, ಯು ಆದ ಬಳಕ 6. ಸೊ ಯು ಇಲ್ಲೈತಿ 1 2 3 ಅಂದ್ರೆ 6 ಬಂದೈತಿ. ಸೊ ಅಂದಾಗ ಮೈನಸ್ ಇಲ್ಲಿ 3 ಬಂತು, ಇನ್ನು -4 ಮಾಡಿದಾಗ ಇದ್ರ ಆನ್ಸರ್ ಬರ್ತೈತಿ. ಸೊ 6ಕ್ಕೆ -4 ಮಾಡ್ಬೇಕು. 6 1 2 3 4 ಅಂದಾಗ ಎನ್ ಬರ್ತೈತಿ. ಆನ್ಸರ್ ಏನೈತಿ ON. ಈ ಥರ ಕಂಟಿನ್ಯೂ ಆಗಿ ಬರ್ತಿರ್ತಾವ. ಸೊ ಇದೇ ಥರ ಅಂದ್ರೆ +- ಅಂತ ಮಾಡಿರ್ಬೋದು. ಸೊ ಅದನ್ನು ಕಂಟಿನ್ಯೂ ಮಾಡ್ಕೊಂಡಿರ್ಬೋದು, ಅಥವಾ ಬೇರೆ ಏನ್ರೆ ಸೊ ಇದನ್ನು ಮಾಡಿರ್ತಾನ. ಇಲ್ಲಿ ಕೆಳಗಿಂದ ಏನೈತೆ ಅದನ್ನೊಂದು ಎಕ್ಸಾಂಪಲ್. ಈಗ ನೀವು ಏನು ತಿಳ್ಕೊಂಡಿರ್ತೀರಿ, ಸೊ ಇದೇ ಥರ ಎಲ್ಲನೂ ಕೇಳ್ತಾನಂತಿರಲ್ಲ, ಬೇರೆ ಬೇರೆ ಭಾಳ ಚೇಂಜಸ್ ಮಾಡಿ ಕೇಳ್ತಾನೆ. ಕೋಡಿಂಗ್ ಡಿಕೋಡಿಂಗ್ ಅಂದ ಮ್ಯಾಗ ಏನೈತಿ, ಭಾಳ ಚೇಂಜಸ್ಸನ್ನು ಮಾಡಿ ಕೇಳ್ತಾನೆ. ಇವೆಲ್ಲನೂ ಬರೀ +- ಬರ್ತಾವ ತಿರಂಗಿಲ್ಲ, ಎಲ್ಲ ಥರ ಬರ್ತಿರ್ತಾವ. ಅಂದಾಗ ಏನೈತಿಲ್ಲ, ನಾವು ಭಾಳ ಚಂದಂಗೆ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ರೆ ಮಾತ್ರ ಕೆಲಸ ಆಗತ್ತೆ. ಇಲ್ಲಿಕಂದ್ರೆ ಆಗೋದಿಲ್ಲ ಇಲ್ಲಿ. ಓಕೆ, ಸೊ ಈಗ ನೆಕ್ಸ್ಟ್ ಇದು ಹೆಂಗೆ ಒಂದಕ್ಕೊಂದು ಸಂಬಂಧ ಐತಿ, ಏನು ಸಂಬಂಧನ ಕೊಟ್ಟಿದ್ದಾನೆ ಇದಕ್ಕೆ. ವಾಯ್ ಐತಿ. ಸೊ ವಾಯ್ ಐತಿ ಅಂದ ಬಳಕ ಇಲ್ಲಿ ಕೆಳಗಿಂದ ಮುಂದೆ ತಗೋತೀನಿ ರೀ. ಸೊ ವಾಯ್ ಅಂದ ಬಳಕ ಎಕ್ಸ್ ಅಂದ್ರೆ -1 ಅಂದ್ರೆ +1. ಈ ಕಡೆ ಇಂತ ನೋಡಿದ್ರೆ +1 ಆಕೈತೆ, ಈ ಕಡೆ ಇಂತ ನೋಡ್ರೆ -1 ಆಕೈತೆ. ಅಂದ್ರೆ ನಾವು ಮುಂದಿನ ಇಂತ ಹೊಂಟಿದ್ವಿ ಅಂದ ಬಳಕ ಸೊ ಅದನ್ನ ನೋಡ್ಕೋಬೇಕು ನಾವು, ಎಲ್ಲಿ ಕೊಟ್ಟಿದ್ದಾನ ಅಂತೇಶಿಂದ. ವಾಯ್ ಇಲ್ಲೈತಿ, ಸೊ ವಾಯ್ ಹಿಂದ್ಗಡೆ ಹೋಗಿದಾನ ಅಂತಂದ್ರೆ -1 ಅಂತೇಶಿಂದ ಬರ್ಕೋಬೇಕು. ಓಕೆ, ಸೊ ಹಂಗೆ ಅಂದ ಬಳಕ ಯು ಬರ್ದಾನ. ಸೊ ಮೈನಸ್ ಎಷ್ಟು ಮಾಡ್ಯಾನ ನೋಡ್ಬೇಕ್ರಿ. ಎಕ್ಸ್ ಹಿಡ್ಕೊಂಡ ಯು ಅಂದ್ರೆ ಎಷ್ಟೈತಿ ನೋಡ್ರಿ, ಎಕ್ಸ್ ಇಲ್ಲೈತಿ, ಸೊ ಯು ಇಲ್ಲೈತಿ ಅಂದಾಗ 1 2 3 -3. ಯು ಐತಿ, ಪಿ ಇಲ್ಲೈತಿ, ಸೊ ಇಲ್ಲೈತಿ ಅಂದ ಬಳಕ ಯು ಇಲ್ಲೈತಿ, ಸೊ ಪಿ ಇಲ್ಲೈತಿ. -1 2 3 4 5 ಮಾಡ್ಯಾನ. ಸೊ ಇಲ್ಲಿ ಏನು ಮಾಡ್ಯಾನ ನೋಡ್ರಿ, ಬೆಸ ಸಂಖ್ಯೆಗಳ ಸರಣಿಯನ್ನ ಮೈನಸ್ ಮಾಡ್ಕೋತ ಹೋಗ್ಯಾನ ಅಂದ ಬಳಕ ನೆಕ್ಸ್ಟ್ ನಾವು ನಂಬರ್ ಬೇಕಾಗಿದ್ರ -7 ಅಂತ ಮಾಡ್ಬೇಕು. ತಿಳಿತು? ಅದನ್ನ ಮೊದಲು ಕನ್ಫರ್ಮ್ ಆಗಿ ತಿಳ್ಕೊಬೇಕು ನಾವು, ಅಂದಾಗ ಮಾತ್ರ ಆನ್ಸರನ್ನು ಕೊಡಕ್ಕೆ ಬರುತ್ತೆ. 1 2 3 4 5 6 7 ಅಂದಾಗ ಸೊ ಓದಿಂದ ಮೈನಸ್ ಮಾಡಿದಾಗ ಆಯ್ ಬರ್ತೈತಿ. ಮುಂದೇನೈತಿ ಸಿ ದಿಂತ್ರ ಡಿ, ಸಿ ದಿಂದ ಡಿ, ಸಿ ಇಲ್ಲೈತ್ರಿ, ಡಿ ಇಲ್ಲೈತಿ, 1 ಪ್ಲಸ್ ಮಾಡ್ಯಾನ. ಡಿ ಇಲ್ಲೈತಿ, ಜಿ ಇಲ್ಲೈತಿ, ಸೊ ಡಿ ಇಲ್ಲೈತ್ರ, ಜಿ ಇಲ್ಲೈತಿ, 1 2 3 ಮಾಡ್ಯಾನ. ಸೊ ಅಂದ್ರೆ ಬೆಸ ಸಂಖ್ಯೆಗಳ ಸರಣಿಯನ್ನ ಪ್ಲಸ್ ಮಾಡ್ಕೋತೀವಿ ಅಂತ ಅನ್ಕೋಬಹುದು ನಾವು. ಇದನ್ನೊಂದು ನೋಡಬೇಕ್ರಿ. ಮತ್ತೆ ಜಿ ಐತಿ, ಇಲ್ಲೈತಿ, ಸೊ ಎಲ್ ಅಂದ್ರೆ 1 2 3 4 5 5 ಅಂದ್ರೆ ಪ್ಲಸ್. ಅದೇ ಥರನಾಗಿ ಎಲ್ಕ 5 ಪ್ಲಸ್ ಮಾಡಿದಾಗ ಎಲ್ ಇಲ್ಲೈತಿ, ಅದಕ್ಕೆ 1 2 3 4 5 ಪ್ಲಸ್ ಮಾಡಿದಾಗ ಕ್ಯೂ ಬರ್ತೈತಿ. ಆನ್ಸರ್ ಐ ಮತ್ತು ಕ್ಯೂ. ತಿಳಿತಾ? ಈ ಥರ ಮೊದಲು ನಾವು ಒಟ್ಟು ಡೈರೆಕ್ಟ್ ಆಗಿ ಆನ್ಸರ್ ಮಾಡಕ್ಕೆ ಬರಂಗಿಲ್ಲ. ಇದನ್ನು ಎಲ್ಲಿಸ್ತನ ನಾವು ಡಿಫ್ರೆಂಟ್ ಅನ್ನ ತಿಳ್ಕೋದಿಲ್ಲ,
ಅಲ್ಲಿ ತನ ಇದು ಹೆಂಗೆ ಮಾಡಬೇಕು ಅಂತ ಗೊತ್ತಾಗಂಗಿಲ್ಲ. ನಿಮ್ಗೆ ಉದಾಹರಣೆ ಕೊಡ್ತೀನಿ ಈ ಕ್ಲಾಸ್ ಮ್ಯಾಗ ನಾನು. ಸೊ ಈಗ ಅದಕ್ಕಿಂತ ಮುಂಚೆ ಏನೈತಿ ಮೂರು ಅಕ್ಷರದ ಸರಣಿಗಳನ್ನ ನೋಡ್ಕೋರಿ ನೀವು. 3 ಅಕ್ಷರ ಸರಣಿಗಳು ಏನದಾವು ಅದನ್ನ ನೋಡ್ರಿ ಇಲ್ಲಿ. ABCDEFG. ಸೊ ಇದು ಬಂದೈತಿ ಅಂದ ಬಳಕ ಕಂಟಿನ್ಯೂ ಪ್ಲಸ್ ಇಲ್ಲೇ ಒಂದು ಮಾಡ್ಕೊತ ಏನಂತ ತಿಳ್ಕೊಬೋದು ನಾವು. ಸೊ ಎಲ್ಲದಕ್ಕೂ ಒಂದು ಮಾಡ್ಕೊಂಡು ತಿಳ್ಕೊಂಡ್ರನ ಓಕೆ. ಅಂದ್ರೆ ಕಂಟಿನ್ಯೂ ಆಗಿರ್ತಕ್ಕಂಥ ಸರಣಿಗಳು ಇರ್ಬೇಕಾದ್ರೆ ಎ ಅಂದ ಬಳಕ ಡಿ ಇದಕ್ಕೆ ಡಿಫ್ರೆನ್ಸ್ ತಕೊಂಡ್ರು ಹಂಗೂ ಬರ್ತೈತಿ. ಅಂದ್ರೆ 4 ಪ್ಲಸ್ ಮಾಡ್ಕೋತೀವಿ ABCDEFGHIJKL. ಓಕೆ. ಸೊ ಅದನ್ನು ನೋಡ್ಕೋಬಹುದು ಅಥವಾ ವ್ಯತ್ಯಾಸ ನೋಡ್ಕೋಬಹುದು. ಎ ಐತಿ BCD 3, BCDE, CDEF, DEFG, EHIJEFGH, ಎಫ್ ಆದ ಬಳಕ GHI. ಸೊ ಅಂದಾಗ JKL. ಸೊ ಆರಾಮಾಗಿ ಅಂದ್ರೆ ನಾವು ಕಂಟಿನ್ಯೂ ಕೊಟ್ಟೈತೆ ಅದನ್ನು ಸರಣಿ ಏನೈತಿ ಪ್ಲಸ್ ಬರೇ ನಡಬಾರ್ಕಿನ ಸರಣಿ ಒಳಗೆ ಒಂದು ಮಾಡ್ಕೋತೀವಿ. ಅಂದ್ರೆ ಈ ಪದಗಳಿಗೆ ಸಂಬಂಧ ಚಂದಂಗ. ಸೊ ಪದಗಳಿಗೆ ಸಂಬಂಧ ಇಲ್ಲದೆ ಇರುವಾಗ ಯಾವ ಥರ ಮಾಡ್ಕೋತಾವ ಅಂದ್ರೆ ಮಿಶ್ರ ಸರಣಿ ಒಳಗೆ ಏನು ಬರ್ತಾರ, ಮಿಶ್ರವಾಗಿರ್ತಕ್ಕಂಥದ್ದು ಸರಣಿಗಳು ಏನು ಬರ್ತೈತಿಲ್ಲ ಆ ಥರ ಇರ್ತಕ್ಕಂಥದ್ದು. ಇದನ್ನ ತೋರಿಸ್ತೀನಿ ನೋಡ್ರಿ. ಈಗ ಅದ ಥರ ಅಂತ ಅನ್ಕೋಬಾರ್ದು ನೀವು. ಇದು ಮತ್ತೆ ಬೇರೆ ಐತಿ. ಇಲ್ಲಿ ಬರೀತೀನಿ ನೋಡ್ರಿ. ಅದನ್ನ ಇಲ್ಲಿ ಬರ್ಕೊಂಡು ಬಿಡು. ನಾನು AZC ಸೀದಾ ಬರೀತೀನಪ್ಪ. AZC BYD ಅಂದ್ರೆ ಜಾಗ ನನಗೆ ಸಾಲಲ್ಲ ಅಂತ ಹೇಳಿ ಕಿಶಿಂದ ನಿಮಗೆ ಇದ್ರೊಳಗೆ ಮಾಡಾಕತ್ತಿದ್ದ WF. ಓಕೆ. ಸೊ ಹಿಂಗಿರ್ಬೇಕಾದ್ರೆ ವ್ಯತ್ಯಾಸಗಳನ್ನ ಏನತ್ಲೆ ಒಂದಕ್ಕೊಂದೊಂದು ವ್ಯತ್ಯಾಸ ಇಲ್ಲ. AZC ಐತೆ ಹೆಂಗೆ ಬಂತು. ಸೊ BYD ಅಂತ ಹೆಂಗೆ ಬಂತು, DWF ಹೆಂಗೆ ಬಂತು. ಇದನ್ನ ವ್ಯತ್ಯಾಸಗಳು ಮೊದಲು ತಿಳ್ಕೊಬೇಕು ನಾವು. ಎ ಅಂದ್ರೆ ಇಲ್ಲೈತಿ. ಸೊ ಅದಕ್ಕೆ ಏನೈತಿಲ್ಲ ಇದ ಬಿ ಅಂದ್ರೆ +1 ಅಂದ್ರೆ ಜಡ್ ಇಲ್ಲೈತಿ ಅಂದ್ರೆ -1 ಮಾಡ್ಯಾನ ತಂದ ಬಳಕ. ಸೊ Y ಬಂದೈತಿ -1. ಸೊ ಅದೇ ಥರ ಇದನ್ನ -1 ಮಾಡ್ಯಾನ ನೋಡ್ರಿ. Y ಹಿಂದಿನ ಬಾಜು ಏನೈತಿ -1 ಮಾಡಿಲ್ರಿ ಅದನ್ನ. ಅವಾಗ ಏನು ಮಾಡ್ಯಾನ -2 ಮಾಡ್ಯಾನ ಇಲ್ಲಿ. ಅಂದ W ಬಂದೈತಿ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ -3 ಮಾಡಬೇಕು. 1 2 3 ಅಂದ್ರೆ T ಬರ್ತೈತಿ. ಎಲ್ಲಿ ನಡಬಾರ್ಕಿದ T ಬರುತ್ತೆ. AB ಇಲ್ಲಿ +C1 ಬಿಟ್ಟಾನು, ಎರಡನೇದ ಮುಂದೆ D ಇಟ್ಟಾನು, 3 ಮಾಡ್ಬೇಕು ನಾವು. +3 ಮಾಡ್ಬೇಕ ಅಂದಾಗ D ಐತೆ EFG. ಆನ್ಸರ್ ಏನೈತಿ ಇಲ್ಲಿ G ಬರುತ್ತೆ. C ಇಲ್ಲೈತಿ, C ಆಗೋಣ D ಐತಿ, D ಆಗೋಣ E1 ಬಿಟ್ಟಾನು F ಮಾಡ್ಯಾನ +2. ಸೊ ಮುಂದೆ +3 ಮಾಡ್ಬೇಕು. E ಆದ ಬಳಕ FGH. ಆನ್ಸರ್ GTH. ಇದು ಆನ್ಸರ್ ಯಾವ್ದ ಇದ್ರದ್ದು. ಹೆಂಗೆ ಬಂದೈತಿ. ಎ ಇಲ್ಲೈತಿ, ಇದಕ್ಕೆ 1 ಪ್ಲಸ್ ಮಾಡ್ಯಾನು. ಸೊ ಬಿ ಇಲ್ಲೈತಿ, ಬಿ ಕ ಡಿ ಕ ಸೊ +2 ಮಾಡ್ಯಾನು. ಸೊ ಡಿ ಕ ಮತ್ತು ಇಲ್ಲಿ ಮುಂದೆ ಬರ್ತಕ್ಕಂಥದಕ್ಕೆ ಪ್ಲಸ್ ಸರಣಿ ಅಂದ್ರೆ ನಂಬರನ್ನು ಕಂಟಿನ್ಯೂ ಪ್ಲಸ್ ಮಾಡ್ಕೋತೋಗ್ಯಾನ ಅಂದ ಬಳಕ ಅದು ಏನೈತಿ G ಬಂದೈತಿ. ಅಂದ್ರೆ ಡಿ ಕ 3 ಪ್ಲಸ್ ಮಾಡ್ರೆ G ಬರುತ್ತೆ. ಅಂದ್ರೆ ಇಲ್ಲಿ D ಐತಿ, 1 2 3 ಮಾಡಿದಾಗ G ಬರುತ್ತೆ. ತಿಳಿತಾ. ಸೊ ಸಿಂಪಲ್ ಅಂತ. ಇನ್ನೊಂದು ಹೆಂಗೆ ಮಾಡ್ಬೋದ್ರಿ. ಸೊ ಈಗ ಇದನ್ನ ಏನೈತಿ ಇದಕ್ಕೆ 1 2 3 ಅಂತ ಹೇಳಿ ಪ್ಲಸ್ ಮಾಡ್ಕೋತೀಗೇನ ಅಂತ ಇದಕ್ಕೆ ಏನು ಮಾಡ್ಕೋಬೋದು ಮೈನಸ್ ಮಾಡ್ಕೋತೀಗ. 1 2 3 ಮೈನಸ್ ಅದನ್ನೇ ಏನೈತಿ 2 4 6 8 ಅಂದ್ರೆ ಸಮ ಸಂಖ್ಯೆಗಳ ಸರಣಿಯನ್ನು ಪ್ಲಸ್ ಮಾಡಿರ್ಬೋದು ಅಂತಿಲ್ಲ. ಬೆಸ ಸಂಖ್ಯೆಗಳ ಸರಣಿ 1. ಸೊ ನೆಕ್ಸ್ಟ್ ಬಂದಿದ್ದಕ್ಕೆ 3, ಮುಂದೆ ಬಂದಿದ್ದಕ್ಕೆ 5, ಅದ್ರ ಮುಂದೆ ಬರೋದಕ್ಕೆ 7. ಈ ಥರ ಬೆಸ ಸಂಖ್ಯೆ ಸರಣಿ ಜೋಡಣೆ ಮಾಡಿರ್ಬೋದು. ಒಟ್ಟು ತಿಳ್ಕೊಂಬಿಡ್ಬೇಕು ಅಷ್ಟೇ. ಇನ್ನು ನೆಕ್ಸ್ಟ್ ನೋಡ್ಕೊಡ್ರಿ. ಸೊ ಇದ್ರ ಮ್ಯಾಗನ ಜಾಸ್ತಿ ಪೂರ ಎಲ್ಲ ಕ್ಲಿಯರ್ ಆಗ್ಬೇಕಿದೆ. ಅಂದ್ರೆ ಒಟ್ಟು ಸರಣಿಗಳು ಅನ್ನೋದು ಏನೈತಿಲ್ಲ ಸರಣಿ ಒಳಗೆ ಯಾವುದೇ ಕ್ವಶನ್ ಬಂದ್ರೂ ಬಿಡುವಂಗೆ ಇರಬಾರ್ದು. ಆ ಥರ ತಿಳ್ಕೊಂಬಿಡ್ರಿ ಇದ್ರಾಗ. ನೆಕ್ಸ್ಟ್ ಒಂದು ನೋಡ್ಕೊಡ್ರಿ. 6ನೇದು ಏನೈತಿ
ಎ ಬಿ ಸಿ ಇ ಎಫ್ ಜಿ ಜೆ ಕೆ ಎಲ್. ಸೊ ಹೆಂಗ್ ಮಾಡ್ಯಾನ ಇದನ್ನ ನೋಡ್ಕೊರಿ. ಇಲ್ಲಿ ಬರೀತೀನಿ ನೋಡ್ರಿ. ಇದು ಹೆಂಗೆ ಬಂದೈತಿ ನೋಡ್ಕೋಬೇಕು. ಎದಿಂತರ ಇ ಹೆಂಗೆ ಬಂತು, ಬಿ ಸಿ ಡಿ ಇ ಅಂದ್ರೆ ಎಷ್ಟು +4, ಬಿ ಸಿ ಡಿ ಇ +4. ಇದಿಂತರ ಜೆ ಎಫ್ ಜಿ ಎಚ್ ಐ ಜೆ +5. ಇದನ್ನು ಬಿಟ್ಟು ಬಿಡೋದಂತ ಅವಾಗ ನಮ್ಮ ತಿ ಇಲ್ಲ +1 ಮಾಡ್ಯಾನ ಅಷ್ಟೇ. ಇಲ್ಲಿ ಇನ್ನು ಪ್ಲಸ್ ಎಷ್ಟು ಮಾಡಿರ್ಬೋದು, 5 ಐತಿ ಅಂದ ಬಳಿಕ 6 ಮಾಡಿರ್ಬೋದು, +6 ಮಾಡಿರ್ಬೋದು. ಅದನ್ನ ನೋಡೋಣ. ಬಿ ಐತಿ ಸಿ ಡಿ ಇ ಎಫ್ ಅಂದ್ರೆ +4, ಎಫ್ ಜಿ ಎಚ್ ಐ ಜೆ ಕೆ ಅಂದ್ರೆ ಇಲ್ಲಿ +5. ಅಂದ್ರೆ ಇದನ್ನ ಇಟ್ರ ಮ್ಯಾಲ ತಿಳ್ಕೊಂಡ್ಬಿಡುದು. ನೆಕ್ಸ್ಟ್ ಕೂಡ ಕಂಟಿನ್ಯೂ ಮಾಡ್ಕೊಂಡಾನ ಟೇಷನ್ದ 4 5 6 ಮಾಡ್ಕೊಂಡಾನ. ಇಲ್ಲಿ 4 5 ಪ್ಲಸ್ ಮಾಡ್ಕೊಂಡಾನ. ಇಲ್ಲಿ ತಿಳಿತಾ. ಎಫ್ ಆದ ಬಳಿಕ ಜಿ ಎಚ್ ಐ ಜೆ ಕೆ 5 ಐತಿ. ಸೊ ಅಂದಾಗ ಏನೈತಿಲ್ಲ 4 5 6 ಇಲ್ಲಿ +7 ಮಾಡ್ತಾನ. ಸೊ ಇಲ್ಲಿ 4 5 +6 ಮಾಡ್ತಾನ. ತಿಳಿತು. ಸೊ ಇಲ್ಲಿ 6 ಮಾಡ್ತಾನ ಅಂದ ಬಳಿಕ ಇಲ್ಲಿ ಮುಂದೆ ಏನೈತಿ 6 ಮಾಡ್ತಾನ. ಸಿ ಐತಿ ಡಿ ಇ ಎಫ್ ಜಿ ಅಂದ್ರೆ ಇಲ್ಲಿ ಕೂಡ +4 ಮಾಡ್ಕೊಂಡಾನ. ಎಚ್ ಐ ಜೆ ಕೆ ಎಲ್ ಅಂದ್ರೆ 5. ಸೊ ಇಷ್ಟು ಮ್ಯಾಲ ತಿಳ್ಕೊಡ್ರಿ. ಇಲ್ಲಿ ಬಂದಿದ್ದು ಉತ್ತರಕ್ಕ. ಸೊ ನೆಕ್ಸ್ಟ್ ಏನೈತಿ ನಾವು ಆರ್ ಕೌಂಟ್ ಮಾಡ್ಬೇಕು. ಜೆ ಐತಿ ಕೆ ಎಲ್ ಎಂ ಎನ್ ಒ ಪಿ. ಕೆ ಜೆ ಆಯ್ತು, ಕೆ ಐತಲ್ಲ ಕೆ ಎಲ್ ಎಂ ಎನ್ ಒ ಪಿ. ಇದು ಯಾವುದು ಕೆ ಅದಾಯ್ತು. ಇದು ಜೆ ಫಸ್ಟಿಗೆ ಜೆ ಐತಲ್ಲ ಕೆ ಎಲ್ ಎಂ ಎನ್ ಒ. ಸೊ ಒ ಪಿ ಕೆ ಓ ಆಯ್ತು, ಪಿ ಆಯ್ತು, ಎಲ್ದು ಏನೈತಿ ಎಂ ಎನ್ ಒ ಪಿ ಕ್ಯೂ. ನಮ್ಗೆ ಅಷ್ಟು ಗೊತ್ತಾಗ್ಲಿಕ್ಕೆ ಏನೈತಿ ಸೀದಾ ಏನೈತಿಲ್ಲ. ಸೊ ಇಲ್ಲಿ ಇದ್ರ ನೋಡ್ಕೋದು ನಾವು ಪ್ಲಸ್ ಮುಂದೆ ನೋಡ್ಕೊಂತ ಹೋಗ್ಬಿಡುದು. ಈ ಥರ ಏನೈತಿ ಅಕ್ಷರ ಸರಣಿ ಒಳಗೆ ಬರ್ತಾವ. ಸೊ ಅಕ್ಷರ ಸರಣಿ ಒಳಗೆ ಈ ಥರ ಬರ್ತಾವ. ಮುಂದೆ ಏನೈತಿ ನಂಬರ್ ಸರಣಿಗಳ ಅಂದ್ರೆ ಸಂಖ್ಯಾ ಸರಣಿಗಳು ಯಾವ ಬರ್ತಾವ ಎಂತ ತೇಸಿಂದ ಅದನ್ನ ನಾಳೆ ಕ್ಲಾಸ್ನಾಗ ನೋಡೋಣ. ಅದಕ್ಕಿಂತ ಮುಂಚೆ ಏನೈತಿಲ್ಲ ಸೊ ನೋಡ್ಕೋಬಹುದು. ಅಂದ್ರೆ ಸಂಖ್ಯಾ ಸರಣಿ ಒಳಗೆ ಯಾವ ಥರ ಬರ್ತೈತಂದ್ರೆ ಸಂಖ್ಯಾ ಸರಣಿಗಳ ಒಳಗೆ ಏನೈತಿ ಸಂಕಲನ ಸಂಖ್ಯಾ ಸರಣಿ, ವ್ಯವಕಲನ ಸಂಕಲನ ಸರಣಿ ಅಂತ, ಗುಣಾಕಾರ, ಭಾಗಾಕಾರ, ವರ್ಗ ಸಂಖ್ಯೆಗಳ ಸಂಖ್ಯಾ ಸರಣಿ, ಸೊ ಗಣಗಳ ಸಂಖ್ಯಾ ಸರಣಿ. ಇದ್ರೊಳಗನ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಹೆಂಗೆ ಮಾಡ್ತಾರೋ, ಇದ್ರೊಳಗನ ನಂಬರ್ಗಳ ಜೊತೆಗೆ ಅಕ್ಷರಗಳನ್ನ ಯಾವ ಥರ ಮಿಕ್ಸ್ ಮಾಡ್ತಾನೋ ಆ ಥರ ಏನು ಬರ್ತಲ್ಲ ಅದನ್ನ ನಾಳೆ ಕ್ಲಾಸ್ನಾಗ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಸೊ ಈಗೆಲ್ಲಾನು ಹೇಳಿದೆ. ಸೊ ಹೇಳಿದ ಬಳಿಕ ಏನೈತಿಲ್ಲ ಇದ್ರ ನೆಕ್ಸ್ಟ್ ಏನೈತಿ ಒಂದೆರಡು ಎಕ್ಸಾಂಪಲ್ ನೀವು ಬಿಡಿಸ್ರಿ. ಸೊ ಎಕ್ಸಾಂಪಲ್ ಯಾವ ಥರ ಕೊಡ್ತೀನಿ ಅಂತಂದ್ರೆ ನೋಡ್ಕೊಡ್ರಿ ನೀವು. ಸೊ ಒಂದ್ ಎರಡು ಮೂರು ಎಕ್ಸಾಂಪಲ್ಗಳನ್ನ ಕೊಡ್ತೀನಿ. ಅದನ್ನ ನಾಳೆಗೆ ಬಿಡಿಸಿ ನನಗೆ ಹೇಳ್ರಿ. ಸೊ ಡೈರೆಕ್ಟ್ ನೀಡಲಾದ ಸರಣಿಯಲ್ಲಿ ಒಂದು ಪದವು ಬಿಟ್ಟು ಹೋಗಿದೆ, ಸರಣಿಯನ್ನು ಪೂರ್ಣಗೊಳಿಸಲು ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದದ್ದು ಆರಿಸಿ. ಈ ಥರ ಆಯ್ತು ಅಂತ ತಿಳ್ಕೊಡ್ರಿ. ಸೊ ಇಲ್ಲಿ ಬರ್ದ ಬಿಡ್ತೀನಿ ನೋಡ್ರಿ. ಫಸ್ಟ್ ಒಂದು ಕ್ವಶನ್ ಬರ್ದ ತಿಳಿಸ್ತೀನಿ ನಿಮ್ಗೆ. ಇವೆಲ್ಲನೂ ಬರಿಬೇಕಂದ್ರೆ ಒಂದು ಸ್ವಲ್ಪ ಟೈಮ್ ತಗೋತೈತೆ. ಒಂದು ಎಕ್ಸಾಂಪಲ್ ಐತಿ, ನೀಡಲಾದ ಸರಣಿ ಅಂತ ಐತ್ಲ, ಬರ್ತೀನಿ ನೋಡ್ರಿ. ನೀಡಲಾದ ಸರಣಿಗೆ ಏನು ತಪ್ಪಿಲ್ಲ ಇದನ್ನ ಕಮೆಂಟ್ ಮಾಡ್ರಿ. ಆಪ್ಷನ್ಸ್ ಹಾಕ್ತೀನಿ ನೋಡ್ರಿ. ಇಲ್ಲಿ ಈಜಿ ಕ್ವಶನ್ ಕೊಡ್ತೀನಿ. ಇದನ್ನು
ಪಿ ಆರ್ ಕ್ಯೂ ಕ್ಯೂ ಎಸ್ ಆರ್ ಡಾಟ್ 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 ಅಂದ್ರೆ ಇಲ್ಲಿ ಏನು ಬರ್ತದೆ ನೀವು ಕಂಡು ಹಿಡಿಬೇಕು. ಎಸ್ ಯು ಟಿ ಮುಂದೆ ಟಿ ಪಿ ಯು. ಸೊ ಇದನ್ನು ಕಂಡು ಹಿಡೀರಿ, ಅಂದರೆ ಬಿಟ್ಟು ಹೋಗಿರೋ ಪದಗಳನ್ನು ಕಂಡು ಹಿಡಿದೈತದ. ಸೊ ಓಕೆ, ಇದು ಒಂದಾಯ್ತಾ. ಇನ್ನೊಂದು ಬರೀತೀನಿ ನೋಡ್ರಿ, ಇದನ್ನು ಕಂಟಿನ್ಯೂ ಮಾಡಿರಿ. ಎಲ್ ಎಮ್ ಆರ್ ಸಿ. ಈ ಮ್ಯಾಗ ಏನು ಕ್ವಶನ್ ಬರೆದಿರ್ತಾನ, ನೀಡಲಾದ ಸರಣಿಯಲ್ಲಿ ಒಂದು ಪದವು ಬಿಟ್ಟು ಹೋಗಿದೆ, ಸರಣಿಯನ್ನು ಪೂರ್ಣಗೊಳಿಸಲು ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದ ವಿಕಲ್ಪವನ್ನು ಆರಿಸಿ. ಅಂದ್ರೆ ಅದಕ್ಕೆ ಆಪ್ಷನ್ಸನ್ನು ಚೂಸ್ ಮಾಡ್ರಿ ಅಂತ ಹೇಳಿಂದ ಕೊಟ್ಟಿರ್ತಾನೆ. ಸೊ ಈ ಥರ ಕ್ವಶನ್ಗಳು ಸರಣಿಗೊಳಗನ ಬರ್ತಾವೆ. ಇವು ಯಾವುದು ಅಕ್ಷರ ಸರಣಿಗಳು. ಪಿ ಕಿ ಹ್ಯೂಸಿ ಮುಂದೆ ಟಿ ಯು ಜಡ್. ಓಕೆ, ಇದು ಯಾವ ಥರ ಅಂದ್ರೆ 4 ಅಕ್ಷರ ಬಂದೈತಿದೆ. ಸೊ ಯಾವ ಥರ ಬಂದೈತಿ ತಕ್ಷಣ ಬಿಡಿಸ್ರಿ ಇದನ್ನು. ಎಕ್ಸ್ ವೈ ಡಿ ಓ ಡಾಟ್ ಡಾಟ್ ಕ್ವಶನ್ ಮಾರ್ಕ್. ಸೊ ಇಲ್ಲಿ ಏನೈತಿಲ್ಲ ಇದನ್ನು ಕಂಟಿನ್ಯೂ ಮಾಡಿರಿ, ತಿಳಿತಾ. ಸೊ ಅಂದ್ರೆ ಇದು ಏನು ಕ್ವಶನ್ ಐತೆ ಅಂದ್ರೆ, ಇದು ನೀಡಲಾದ ಸರಣಿಯಲ್ಲಿ ಒಂದು ಪದವು ಬಿಟ್ಟು ಹೋಗಿದೆ, ಸರಣಿಯನ್ನು ಪೂರ್ಣಗೊಳಿಸಲು ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದ ವಿಕಲ್ಪವನ್ನು ಕಂಡುಹಿಡ್ರಿ. ಅಂದ್ರೆ ಮುಂದೆ ಏನು ಬರುತ್ತಲ್ಲ ಅದನ್ನು ಕಂಡುಹಿಡ್ದ ಆಪ್ಷನ್ಸ್. ಸೊ ಆನ್ಸರ್ ಮಾಡಿರಿ, ಇದನ್ನ 2 ಆನ್ಸರ್ ಮಾಡಿರಿ, ಇದನ್ನ ಆಪ್ಷನ್ನ ಕರೆಕ್ಟ್ ಅಂತ ಹೇಳ್ರಿ ಯಾವ್ದಾಗುತ್ತೆ ಅಂತ ಹೇಳಿ ಕ್ವಶನ್, ತಿಳಿತಾ. ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ಇದನ್ನ ಬಿಡಿಸಿ ಏನೈತಿ ಮುಂದೆ ಇದನ್ನ ಸ್ಟಾರ್ಟ್ ಮಾಡೋಣ. ಅಂದ್ರೆ ಸಂಖ್ಯಾ ಸರಣಿಗಳೊಳಗೆ ಸೊ ಸಂಕಲನದ ಸರಣಿಗಳು, ವ್ಯವಕಲನದ ಸರಣಿಗಳು, ಗುಣಾಕಾರದ ಸರಣಿಗಳು, ಭಾಗಾಕಾರದ, ಸೊ ವರ್ಗ ಸಂಖ್ಯೆಗಳು ಯಾವ ಥರ ಬರುತ್ತೆ ಎಂದ ದೇಶದಿಂದ ಎಲ್ಲನೂ ಸೊ ಬಿಡಿಸ್ತೀನಿ ನೆಕ್ಸ್ಟ್ ಹಂಗೆ. ಸೊ ದೇವ್ರು ಒಳ್ಳೇದು ಮಾಡಲಿ, ಆದಷ್ಟು ಉಪಯೋಗನ ತಗೊಳ್ರಿ. ಹಂಗೆ ಮತ್ತೊಬ್ರು ದೋಸ್ತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿರಿ. ಜೈ ಹಿಂದ್.